ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ನಿಮಗೆ ಸಂಬಂಧಪಟ್ಟಂತೆ ಅಗ್ನಿವೀರ್ ಸಂಬಂಧಪಟ್ಟಂತೆ ಬಹಳಷ್ಟು ಕ್ಲಾಸ್ಗಳನ್ನು ಮಾಡಿದ್ದೀನಿ. ಸಂಭಾವನೆಯ ಪ್ರಶ್ನೆಗಳು ಕೂಡ ಮಾಡಿದ್ದೀನಿ. ಅದೇ ರೀತಿ ಟಾಪಿಕ್ಗಳನ್ನು ಮಾಡಿದ್ದೀನಿ. ನಾವು ಯಾವ ರೀತಿ ಹೇಳ್ತೀನಲ್ಲ ಅದೇ ರೀತಿ ನೀವು ಪ್ರಿಫರೆನ್ಸ್ ಮಾಡಿದ್ರೆ 100% ನಿಮಗೆ 100% ಏನಾಗುತ್ತೆ ಹೇಳಿ ಸಕ್ಸಸ್ ಅಂತೂ ಬರುತ್ತೆ. ಈಗ ಮಾಡೆಲ್ ಕ್ವಶನ್ ಪರ್ ಅಂತೇಳಿ ಮೊನ್ನೆ ಒಂದು ಕ್ಲಾಸ್ ಮಾಡಿದ್ದೆ. ಅವರಿಗೆ ಮೊದಲ ಬಾರಿ ಯಾರ್ಯಾರು ಮಾಡತ್ತಿಲ್ಲ ಅವ್ರಿಗೆ ಒಂದು ಟೆಸ್ಟನ್ನು ಮಾಡಿದರು. ಆ ಟೆಸ್ಟಲ್ಲಿ ಕ್ವಶನ್ಸನ್ನು ಯಾವ ರೀತಿ ಇದ್ದು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಅದೇ ಕ್ವಶನ್ಗಳನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ. ಯಾವ ರೀತಿ ಸಾಲ್ವ್ ಮಾಡಬೇಕದನ್ನು ನೋಡಿರಿ, ಕಡೆಯವರೆಗೂ ನೋಡಿರಿ. ಈ ಕ್ಲಾಸು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಸೊ ಏನೂ ಮಾಡಬೇಡ್ರಿ, ಜಸ್ಟ್ ನೋಡ್ಕೊತ ಹೋಗ್ರಿ ಕ್ವಶನ್ಸ್ ಯಾವ ರೀತಿ ಬಂದಾವ ಅಂಥೇಳಿ. ಅದು ನಿಮ್ಮದು ಅಗ್ನಿವೀರ್ ಆರ್ಮಿ ವೆಬ್ಸೈಟಿಂದ ನಿಮ್ಗೆ ಕ್ವಶನ್ಸ್ ಆ ಟೆಸ್ಟನ್ನು ನಡೆಸಿದ್ದು, ಅವುಗಳು ಯಾವ ರೀತಿ ಇರ್ತಾವೆ ಅಂಥೇಳಿ ನೋಡಿದ್ದು. ಈಗ ನೋಡ್ಕೊತ ಹೋಗ್ರಿ. ಇದು ನಿಮಗೆ 100% ಯೂಸ್ಫುಲ್ಲು. ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿರಿ. ಓಕೆ, ಡನ್. ಈಗ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ಯಾರು ಇನ್ನೂ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಯಾರು ಕ್ಲಾಸಸ್ಸನ್ನು ನೋಡ್ಕೊಂಡಿಲ್ಲ ಅವರು ಕೂಡ ಉಳಿದಿದ್ದು ಕ್ಲಾಸಸ್ಸನ್ನು ಜಸ್ಟ್ ನೋಡ್ಕೊತ ಹೋಗ್ರಿ. ಸಂಭಾವನೆ ಪ್ರಶ್ನೆಗಳಾಗಲಿ, ಪ್ರಿವಿಯಸ್ ಇಯರ್ ಕ್ವಶನ್ಸ್ ಆಗಲಿ, ಕೆಲವೊಂದು ಟಾಪಿಕ್ ಮಾಡೀನಿ, ಆ ಟಾಪಿಕ್ ಮೇಲೆ ಕ್ವಶನ್ಸ್ ಬಂದವೆ, ಇಲ್ಲಿ ನೋಡ್ಕೊತ ಹೋಗ್ರಿ. ಓಕೆ, ಡನ್. ಓಕೆ, ಫಸ್ಟ್ ಸೆಕ್ಷನ್ ಸಿ ಅಂತೇಳಿ ಇರುತ್ತೆ ನಿಮ್ಮಲ್ಲಿ. ಅಲ್ಲಿ ಏನಿರುತ್ತೆ ಹೇಳ್ರಿ, ಮ್ಯಾಥಮೆಟಿಕ್ಸ್ ಇರುತ್ತೆ. ಏನಿರುತ್ತೆ ಹೇಳ್ರಿ, ಮ್ಯಾಥ್ಸ್ ಇರುತ್ತೆ. ಓಕೆ, ಎಷ್ಟು ಕ್ವಶನ್ ಇರ್ತಾವೆ ರೀ? 15 ಕ್ವಶನ್ಗಳು ಇರ್ತಾವೆ. ಸೊ ಅವು ಯಾವ್ಯಾವ ಥರ ಕ್ವಶನ್ಸನ್ನು ಅವರು ಕೇಳಿದ್ದಾರೆ ಅಂತೇಳಿ ನೋಡ್ಕೊಂಡು. ಓಕೆ, ಡನ್. ಫಸ್ಟ್ ಕ್ವಶನ್ ನೋಡಿರಿ, ಲಸ ಮಸ ಮೇಲೆ ಈ ಥರದ ಪ್ರಶ್ನೆಗಳು ನಿಮಗೆ ಮಾಡಿಸಿದ್ದೀನಿ ಕ್ಲಾಸಲ್ಲಿ. ನಾನು ಕ್ಲಾಸ್ ನೋಡಿರಿ ಯಾರು ನೋಡಿಲ್ಲ. ಓಕೆ, ಇದು ಫಸ್ಟ್ ಕ್ವಶನ್. ಏನು, ಎರಡು ಸಂಖ್ಯೆಗಳ ಲಸ ಮತ್ತು ಮಸಗಳು ಕ್ರಮವಾಗಿ 28 ಮತ್ತು 420 ಆಗಿವೆ. ಒಂದು ವೇಳೆ ಆ ಸಂಖ್ಯೆಗಳು 84 ಮತ್ತು ಎಕ್ಸ್ ಆಗಿದ್ದರೆ ಎಕ್ಸ್ನ ಬೆಲೆ ಅಂದರೆ ಒಂದು ಸಂಖ್ಯೆ ಕೊಟ್ಟಾರೆ, ಇನ್ನೊಂದು ಸಂಖ್ಯೆ ಕಂಡುಹಿಡೀರಿ ಅಂತಂದ. ಅಂದ್ರೆ ನಿಮ್ಗೆ ಆಗ ಕ್ಲಾಸಲ್ಲಿ ಹೇಳಿದ್ದೀನಿ ಏನು, ಎ ಇಂಟು ಬಿ ಈಕ್ವಲ್ ಟು LCM ಇಂಟು HCF ಅಂತ ಹೇಳಿದ್ದೆ. ಓಕೆ, ಇದರಲ್ಲಿ ಅವ್ರು ಕೊಟ್ಟಂಥ ಡಾಟಾವನ್ನು ಹಾಕ್ರಿ. ಫಸ್ಟ್ ಒಂದು ಸಂಖ್ಯೆ ಕೊಟ್ಟಾರ, ಏನು 84 ಅಂತ ಕೊಟ್ಟಾರ, ಇಂಟು ಬಿ ಈಕ್ವಲ್ ಟು LCM ಕೊಟ್ಟಾರ 420 ಇಂಟು HCF ಕೊಟ್ಟಾರ 28. ಓಕೆ, ಈಗ ನನಗೆ ಬಿ ಅನ್ನೋದನ್ನು ಅವರು ಫೈನ್ ಮಾಡಂತಂದಾರೆ. ಓಕೆ, ಬಿ ಅನ್ನೋದನ್ನು ನಾನು ಫೈನ್ ಮಾಡ್ತೀನಿ. ಬಿ ಈಕ್ವಲ್ ಟು 84 ಆ ಕಡೆ ಹೋದ್ರೆ ಡಿವೈಡೆಡ್ ಬೈ ಆಗುತ್ತೆ 420 ಇಂಟು 28 ಡಿವೈಡೆಡ್ ಬೈ 84. ಈಗ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಓಕೆ, ಮಗ್ಗಿ ಬರಬೇಕಂತ ಅವಾಗಲೇ ಹೇಳಿದ್ದು ನಾನು ಸ್ಟಾರ್ಟಿಂಗ್ ಕ್ಲಾಸಿಂದ ಹೇಳ್ಕೊತ ಬಂದೀನಿ. ಪ್ರಾಬ್ಲಮ್ ಆಗಬಾರ್ದು. 28 ಒಂದ್ಲೆ 28 ಮೂರಲೆ 84, 3 ಒಂದ್ಲೆ 3 ಎಷ್ಟು ಉಳಿತು, 1 ಉಳಿತು, 3 4 12 0 ಅಂತಂದ್ರೆ ಬಿ ಈಕ್ವಲ್ ಟು ಎಷ್ಟು ಬಂತು, 140 ಅಂತಂದ್ರೆ ಆ ಇನ್ನೊಂದು ಸಂಖ್ಯೆ ಯಾವ್ದು ಹೇಳ್ರಿ, 140. ಆಪ್ಷನ್ ನಂಬರ್ ಎ. ಯಾರ್ಯಾರು ನೀವು ಟೆಸ್ಟ್ ಅಟೆಂಡ್ ಮಾಡಿರಲ್ಲ, ನಿಮ್ಮ ಆನ್ಸರ್ಸ್ ಆನ್ಸರ್ಸ್ ಅಂತ ಕೇಳಿದ್ರು ಅಲ್ಲಿ ಸಿಕ್ಕಿಲ್ಲ. ಈ ಆನ್ಸರ್ಗಳು ನಿಮಗೆ ಬಂದಾವಿಲ್ಲಿ ನೋಡ್ಕೊಂಡವ್ರಿ. ಕೆಲವೊಂದು ಆಪ್ಷನ್ಗಳು ಮಿಸ್ಟೇಕ್ ಇರ್ತಾವೆ, ಅವುಗಳು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಆನ್ಸರ್ ಎಷ್ಟು ಬಂತು, 140. ಈ ರೀತಿ ಒಂದು ಕ್ವಶನ್ ಅಂತೂ 100% ನಿಮಗೆ ಬಂದೇ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಟಾಪಿಕ್ಕು, LCM HCF. ಓಕೆ, ಡನ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಸೆಕೆಂಡ್ ಕ್ವಶನ್. ಹಾಂ, ನೋಡಿ, ಅನುಪಾತದ ಮೇಲೆ ಯಾವ ರೀತಿ ಕೇಳ್ಯಾರ ನೋಡಿ. ಸಿ ಮತ್ತು ಡಿ ಯ ಸಂಬಳ ನಡುವಿನ ಅನುಪಾತ 2:3. ಫಸ್ಟಿಗೆ ನಾನು CD ಬರೀತೀನಿ. ಓಕೆ, CD ಆಪ್ಷನ್ ಕಡೆ ನೋಡಬೇಡ, ಆಪ್ಷನ್ ಮಿಸ್ಟೇಕ್ ಅದಾವ ಅಂತ ತಿಳ್ಕೊಂಬಿಟ್ರಿ. ಅದು ಯಾವ ರೀತಿ ಕೊಟ್ಟಾರ ಗೊತ್ತಿಲ್ಲ. ಕೆಳಗೆ ಅನುಪಾತ ಕೇಳ್ಯಾರ, ಇದು ಅನುಪಾತದಾಗಿರಬೇಕು, ಇವಿಲ್ಲ, ಬಿಟ್ಬಿಟ್ರಿ. ಓಕೆ, ನೆಕ್ಸ್ಟ್ ಸಿ ಮತ್ತು ಡಿ ಕೊಟ್ಟಾರ, ಅನುಪಾತದಲ್ಲಿ ಕೊಟ್ಟಾರ. ಎಷ್ಟು, 2 ಮತ್ತು 3 ಅಂತೇಳಿ. ಆಮೇಲೆ ಸಿ ಯ ಸಂಬಳ ಮತ್ತು ಇ ಯ ಸಂಬಳ ಇಬ್ಬರದು ಕೊಟ್ಟಾರ ನೋಡಿರಿ. ಸಿ ಮತ್ತು ಈದ್ ಕೊಟ್ಟಾರ, ಸಿ ಮತ್ತು ಈದ್ ಕೊಟ್ಟಾರ. ಈನ ಈ ಕಡೆ ಬರಿತೀನಿ. ಓಕೆ, ಇಲ್ಲಿ ಏನು ಗೊತ್ತಿಲ್ಲ. ಸಿ ಮತ್ತು ಈದ್ ಎಷ್ಟು ಕೊಟ್ಟಾರ, 4:1. ಯಾಕಂದರೆ ಈ ಕಡೆ ಬರ್ಕೊಂಡಿನ ಉಲ್ಟಾ ಬರ್ಕೊಂಡಿನಿ, ಈ ಅನುಪಾತ ಕೂಡ ಉಲ್ಟಾ ಆಗುತ್ತೆ. ಓಕೆ, ಹಾಗಾದ್ರೆ ಡಿ ಯ ಸಂಬಳ ಇ ಯ ಸಂಬಳಗಳ ನಡುವಿನ ಅನುಪಾತ, ಡಿ ಮತ್ತು ಇ ನಡುವಿನ ಅನುಪಾತ ಕೇಳ್ಯಾರ. ಈಗ ಅನುಪಾತದಲ್ಲಿ ನೋಡ್ರಿ, ಈಗ ಮುಂದಿನ ಸಂಖ್ಯೆ ಹಿಂದಿನ ಸಂಖ್ಯೆ ಖಾಲಿ ಇತ್ತಂದ್ರೆ ಮುಂದಿನ ಸಂಖ್ಯೆಯನ್ನು ಬರಿಬೇಕಂತ ಹೇಳಿದ್ದು, ಮುಂದಿನ ಸಂಖ್ಯೆ ಖಾಲಿ ಇತ್ತಂದ್ರೆ ಹಿಂದಿನ ಸಂಖ್ಯೆಯನ್ನು ಬರಿಬೇಕು. ಈಗ ಮಲ್ಟಿಫಿಕೇಷನ್ ಮಾಡಿರಿ, ಬರೀರಿ. 2 4 ಎಷ್ಟು, 8, 2 1 2, 3 1 3. ಅವ್ರು ಕೇಳಿದ್ದೇನು, ಡಿ ಯ ಸಂಬಳ ಮತ್ತು
ಡಿ ಮತ್ತು ಇ ಅಂತ ಕೇಳ್ಯಾರ. ನಮಗೆ ಡಿ ಮತ್ತು ಇ ಏನಿಂದ ನೋಡ್ರಿ, ಡಿ 3/8 ಅಂದ್ರೆ 3:8. ಇದು ನಮ್ದು ಆನ್ಸರು. ಇಲ್ಲ ಆನ್ಸರ್ ಕೊಟ್ಟಿಲ್ಲ, ಬಿಟ್ಟುಬಿಡ್ರಿ. 3:8 ಗೊತ್ತಾಯಿತು. ಆನ್ಸರ್ ಏನು? 3:8. ಆಪ್ಷನ್ನು ಮಿಸ್ಟೇಕ್ ಅದಾವ, ಬಿಟ್ಬಿಟ್ರಿ. ಓಕೆ, ಅವ್ರು ಯಾವ ರೀತಿ ಕೊಟ್ಟಾರೋ ಗೊತ್ತಿಲ್ಲ, ಆದರೆ ಅನುಪಾತ, ಅವುಗಳ ನಡುವಿನ ಅನುಪಾತ ಕೇಳಿದ್ರೆ ನಮಗೆ ಆನ್ಸರ್ ಇದೇ ರೀತಿ ಇರಬೇಕು, ಅನುಪಾತದಲ್ಲಿನೇ ಇರಬೇಕು. ಓಕೆ, ಡನ್. ಟೆಸ್ಟ್ ಅದ, ಇದು ಮಾಡಲ್ ಟೆಸ್ಟ್ ಅದ, ಅವ್ರು ಕೊಟ್ಟದ್ದು ಮಿಸ್ಟೇಕ್ ಆಗಿತ್ತು, ಡೋಂಟ್ ವರಿ. ಓಕೆ, ನಿಮಗೆ ಕರೆಕ್ಟ್ ಆನ್ಸರ್ ಏನು? 3:8. ಸೆಕೆಂಡ್ ಕ್ವಶನ್ ಅರ್ಥ ಆಯಿತು. ಓಕೆ, ಥರ್ಡ್ ಕ್ವಶನ್ ಯಾರ್ಯಾರು ಮಾಡಿದ್ದೀರಿ ನೋಡ್ರಿ. ಥರ್ಡ್ ಕ್ವಶನ್ ಏನದ ನೋಡ್ರಿ. 83/500 ಶೇಕಡಾದಲ್ಲಿ ಪರಿವರ್ತಿಸಿ ಅಂತಂದ್ರೆ, ಶೇಕಡಾದಲ್ಲಿ ಅಂತಂದಾಗ ನೋಡ್ರಿ 83/500 ಪರ್ಸೆಂಟೇಜ್ ಅಂತಂದ್ರೆ ನಾನು ಮಲ್ಟಿಫಿಕೇಷನ್ ಬೈ 100 ಮಾಡ್ತೀನಿ. ಈ 2 0 ಹೋಯಿತು. ಈಗ ನಾನು 5ರಲ್ಲಿ ಡಿವೈಡ್ ಮಾಡ್ತೀನಿ. 5 1 ನೆಕ್ಸ್ಟು 5 1 5, 3 ಉಳಿತು, ಮತ್ತು 5 6 30, ಮತ್ತು 3 ಉಳಿತು, 5 6 30. 66.66% ಬಂತಿದ್ದು. ಇಲ್ಲಿ ಐತೆ ಆನ್ಸರು ಇಲ್ಲ. ಈ ಪರ್ಸೆಂಟೇಜನ್ನು ಮತ್ತೆ ಸಿಂಪ್ಲಿಫೈ ಮಾಡ್ಯಾರ ಅವರು. ಏನು ಮಾಡ್ಯಾರ? ಡಿವೈಡೆಡ್ ಬೈ 100. ಪರ್ಸೆಂಟೇಜ್ ತೆಗಿರಿ, ಡಿವೈಡೆಡ್ ಬೈ 100 ಆಯಿತು. ಆವಾಗ 2 0 ಅಂತಂದರೆ 2 ಸ್ಥಾನ ಬಿಟ್ಟು ಈ ಪಾಯಿಂಟನ್ನು ಶಿಫ್ಟ್ ಮಾಡ್ಕೊರಿ. ಯಾವುದು? ಈ ಪಾಯಿಂಟನ್ನು ಶಿಫ್ಟ್ ಮಾಡಿ 2 ಪ್ಲೇಸ್ ಬಿಟ್ಟು. ಎಷ್ಟಾಯಿತು? 0.166. ಆಪ್ಷನ್ ನಂಬರ್ ಎಷ್ಟದ ನೋಡ್ರಿ? ಆಪ್ಷನ್ ನಂಬರ್ ಸಿ ನೋಡಿರಿ. ಯಾರ್ಯಾರು ಮಾಡಿದಿರಿ ಚೆಕ್ ಮಾಡ್ಕೋರಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಆಗುತ್ತೆ. ಕಂಟಿನ್ಯೂ ಕೊನೆವರೆಗೂ ನೋಡಿರಿ. ರೀಸನಿಂಗ್ ಕೂಡ ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಓಕೆ, ಡನ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಫೋರ್ತ್ ಕ್ವಶನ್ ನೋಡಿರಿ. ಈಗಾಗಲೇ ಇದು ರಿಪೀಟೆಡ್ ಕ್ವಶನ್ ಅದ, ಭಾಳ ಸಲ ಮಾಡಿದ್ದೀನಿ ನೋಡಿರಿ. ಇದೇನು? a² + b² = 85. ಆಮೇಲೆ a + b = 1 ಅಂತಂದಾರ. ಅದೇ ರೀತಿ ಎ ಬಿ ವ್ಯಾಲ್ಯೂವನ್ನು ಫೈಂಡ್ ಮಾಡಿರಿ ಅಂತಂದ್ರೆ. ಓಕೆ, ನಮಗೊಂದು ಫಾರ್ಮುಲಾ ಗೊತ್ತಿರ್ಬೇಕು. ಏನಂತ ಹೇಳಿದ್ದೆ? a + b² = a² + b² + 2ab. ಓಕೆ, ಇಲ್ಲಿ ಕೊಟ್ಟಂತಹವುಗಳನ್ನೆಲ್ಲ ಹಾಕಿರಿ. ಎ ಬಿ ವ್ಯಾಲ್ಯೂ ಕೊಟ್ಟಾರ, ಎಷ್ಟು ಕೊಟ್ಟಾರ? 1 ಕೊಟ್ಟಾರ, 1² ಡನ್. ಓಕೆ, ನೆಕ್ಸ್ಟ್ ಏನು ಕೊಟ್ಟಾರ ನೋಡ್ರಿ? a + b² ಎಷ್ಟು ಕೊಟ್ಟಾರ? 85 ಕೊಟ್ಟಾರ, ಪ್ಲಸ್ 2ab. ನನಗೆ ಎ ಬಿ ಕಂಡು ಹಿಡಿ ಅಂದ್ರೆ ಎ ಬಿ ಹಂಗೆ ಇಟ್ಕೊಂಡ್ಬಿಟ್ರಿ. ಈಗ ಈ 1² ಅಂದ್ರೆ 1 ಆಯ್ತಾ? ಜಸ್ಟ್ 1 ಆಯ್ತಾ? 1 ಬಿಟ್ಟುಬಿಟ್ರೆ. ಆಮೇಲೆ 1 ಅಂದಾಗ ಇದನ್ನು ಈ ಕಡೆ ಕರ್ಕೊಂಬಂದ್ರೆ ಏನಾಗುತ್ತೆ ರೀ? ಏನಾಗುತ್ತೆ? ಮೈನಸ್ ಆಗುತ್ತೆ. ಅಂದ್ರೆ 1 - 85 = 2ab. ಓಕೆ, ಅಂದಾಗ ಇದು -85 ಆಯ್ತು. ಓಕೆ, = 2ab. ಸಾರಿ, 84 ಆಯ್ತು. 1 ಮೈನಸ್ ಆಯ್ತು ಅಂದ್ರೆ ತಗೋರಿ, ಮೈನಸ್ಸಾಗಿ 1 ಹೋದ್ರೆ -84. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ಸು. ಓಕೆ, ರೀರೈಟ್ ಮಾಡಬೇಕು ಹೋಗ್ಬಾರ್ದು. ಓಕೆ, ನಾನು ಬರಿತೀನಿ ಇನ್ನೊಮ್ಮೆ. ಓವರ್ ರೈಟ್. ಓಕೆ, 2ab. ನನಗೆ ಅವ್ರು ಕೇಳಿದ್ದೇನು? ಜಸ್ಟ್ ನನಗೆ ಬರೀ ಎ ಬಿ ಅಂದ್ರೆ ಅಷ್ಟೇ ಕೇಳ್ಯಾರ. ಇದನ್ನು ಈ ಕಡೆ ಕಳಿಸಿಬಿಟ್ರಿ ಏನಾಗುತ್ತೆ? ಡಿವೈಡೆಡ್ ಬೈ ಆಗುತ್ತೆ. ಡಿವೈಡೆಡ್ ಬೈ ಆಗುತ್ತೆ. 2 1 2, 4 8, 2 2 4. ಚಿಹ್ನೆ ಏನದ? ಮೈನಸ್. ಅಂದ್ರೆ ಆನ್ಸರ್ ಏನು ಬಂತು ರೀ? -42. ಆಪ್ಷನ್ ನಂಬರ್ ಎ ನೋಡ್ರಿ. ಆಪ್ಷನ್ ನಂಬರ್ ಎ. ಚಿಹ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಮೈನಸ್ ಅಲ್ಲ ಪ್ಲಸ್ ಅವು ಕೊಟ್ಟ ನೋಡ್ರಿ. ಅವು ನಿಮ್ಮ ಸಂಬಂಧ ಕೊಟ್ಟಿರ್ತಾನವ. ಸಿಕ್ಕತ್ತಮ್ಮ ಅಂತೇಳಿ ರುಬ್ಬಿದ್ರಿ, ಅವರು ರುಬ್ಬಿ ಹೊರಗೆ ಹಾಕಿಬಿಡ್ತಾರೆ ಲಿಸ್ನ. ಓಕೆ, ಅಂಡರ್ಸ್ಟ್ಯಾಂಡ್? ಈ ವೆರಿ ವೆರಿ ಇಂಪಾರ್ಟೆಂಟು. ಈ ಫಾರ್ಮುಲಾಗಳನ್ನು ದಯವಿಟ್ಟು ಮರಿಬೇಡ್ರಿ. ಇಂತಹ ಇನ್ನೂ ಫಾರ್ಮುಲಾ ಅದಾವೆ, ಬೇಕಾದ್ರೆ ನಾನು ಗ್ರೂಪ್ನಾಗ ಹಾಕಿರ್ತೀನಿ. ಡನ್. ಓಕೆ, ನೆಕ್ಸ್ಟ್ ಹೋಗೋಣ್ರಿ. 5th ಕ್ವಶನ್. ಓಕೆ, 5th ಕ್ವಶನ್ ಏನದ ನೋಡ್ರಿ. ಒಬ್ಬ ಗ್ರಾಹಕನು 3 ಶರ್ಟುಗಳನ್ನು ತಲಾ ಅಂದ್ರೆ ಒಂದಕ್ಕೆ 285 ಕೊಟ್ಟ. ಈಗ ಟೀ ಶರ್ಟದು ಫಸ್ಟಿಗೆ ಟೀ ಶರ್ಟದು ಎಷ್ಟು ಅದಾವೆ ರೀ? 3 ಅದಾವೆ. ಒಂದಕ್ಕೆ ಎಷ್ಟು? 285. ಅಂದರೆ ಎಷ್ಟಾಯಿತು? ಟೋಟಲ್ ಎಷ್ಟಾಯಿತು? 285 × 3 ಅಂದ್ರೆ 855 ಆಯಿತು. ಓಕೆ, ನೆಕ್ಸ್ಟ್ ಅವ್ರು ಏನು ಕೇಳಿದ್ದು ನೋಡ್ರಿ.
ಅದೇ ರೀತಿ 4 ಪ್ಯಾಂಟುಗಳನ್ನು ತಲಾ 740 ಅಂದ್ರೆ ಈಗ ಪ್ಯಾಂಟದು ಎಷ್ಟು ಅದಾವ 4 ಪ್ಯಾಂಟ್ ಅದಾವ ಒಂದಕ್ಕೆ 740 ಅಂದಾನ ಅದು ಎಷ್ಟಾಯಿತು 2960 ಆಯಿತು. ಲಾಸ್ಟಿಗೆ ಏನು ಕೇಳೋಣ ಖರೀದಿಸಿದ ವಸ್ತುಗಳ ಸರಾಸರಿ ಬೆಲೆ ಎಷ್ಟು ಒಟ್ಟು ಸರಾಸರಿ ಕೇಳೀನಿ ಅಂದ್ರೆ ಟೋಟಲ್ ನನ್ನ ವಸ್ತುಗಳು ಎಷ್ಟದು 3 4 7 ಅದು ಈ ಒಟ್ಟು ಮೊತ್ತ ಎಷ್ಟಾಯಿತು 3815. ಈಗ ಸರಾಸರಿ ಅಂತಂದಾಗ ಏನು ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ವಸ್ತುಗಳು. ಓಕೆ ಸಿಂಪ್ಲಿಫೈ ಮಾಡಿರಿ ಎಷ್ಟು ಬಂತು 7 1 ಇಲ್ಲ 7 5 35 ಬಿಡ್ರಿ 7 5 35 ಎಷ್ಟು ಉಳಿತು 3 ಉಳಿತು ಮತ್ತು 7 4 28 ಮತ್ತು 7 5 35 ಅಂದ್ರೆ ಪ್ರತಿಯೊಂದು ವಸ್ತುವಿನ ಸರಾಸರಿ ಬೆಲೆ ಎಷ್ಟು ಬಂತು ರೀ 545. ಆಪ್ಷನ್ ನಂಬರ್ ಯಾರ್ಯಾರು ಅಟೆಂಡ್ ಮಾಡಿದ ಟೆಸ್ಟು ಕರೆಕ್ಟ್ ಐತಿ ನೋಡ್ಕೊಂಡು ಹೋಗ್ರಿ ನಿಮ್ಮ ಆನ್ಸರ್ಸು. ಕ್ವಶನ್ಗಳು ಇದೇ ರೀತಿ ಬರೋ ಚಾನ್ಸಸ್ ಅದಾವ. ಓಕೆ ಡನ್ 545 ಈ ರೀತಿ ಮಾಡಬೇಕು ಸರಾಸರಿ ಟಾಪಿಕ್ ಹೇಳಿದ್ದೀನಿ ನೋಡ್ಕೊಂಡು ಹೋಗ್ಬೇಕಿದ್ರೆ. ಓಕೆ ಡನ್. 6th ಕ್ವಶನ್ ನೋಡ್ರಿ ಒಂದು ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳು 4:5 ಓಕೆ 4:5 ಹಾಗಾದ್ರೆ ಆ ಕೋನಗಳನ್ನು ಕಂಡಿಡಿ ಅಂತಾರೆ ಅವರು ಬರೀ ಕೋನಗಳ ಅನುಪಾತ ಕೊಟ್ಟಾರಂದ್ರೆ ಈಗ ಒಂದು ಚತುರ್ಭುಜ ಓಕೆ 4 ಬಾಹುಗಳುಳ್ಳ ಚತುರ್ಭುಜ ಅವುಗಳದ್ದು ಏನೇನು ಕೊಟ್ಟಾನ ಒಂದ್ರದ್ದು ಪಾರ್ಶ್ವಕೋನಗಳು ಇದ್ರದ್ದು ಇದ್ರದ್ದು ಅಥವಾ ಯಾವುದೋ ಒಂದು 2 ಕೊಟ್ಟಾನ ಒಂದು 4 ಅದ ಒಂದು 5 ಅಂದ್ರೆ ಇವು 2 ಎಷ್ಟು ಡಿಗ್ರಿ ಅದಾವ ಅಂತ ಕಂಡಿಡ್ಯಾನ ನೋಡ್ರಿ. ಒಳಕೋನಗಳ ಮೊತ್ತ ಎಷ್ಟು ಟೋಟಲ್ ಈ 4 ಕೋನಗಳ ಮೊತ್ತ ಎಷ್ಟು ಈ 4 ಕೋನಗಳ ಮೊತ್ತ ಎಷ್ಟು 360. ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟು 360 ಡಿಗ್ರಿ ಎಷ್ಟು 360 ಎದರದ್ದು 4 ಕೋನಗಳು ಎರಡರದ 180 ಡಿಗ್ರಿ. ಓಕೆ 180 ಡಿಗ್ರಿ ಅಂದಾಗ ಈಗ ನನಗೆ 2 ಕೊಟ್ಟಾರ ಓಕೆ ಅವ್ನು ನಾನು ಹಿಂಗೆ ಬರಿಬೋದು 4x + 5x = 180 ನನಗೆ 2 ಕೊಟ್ಟಾರ ಹೌದಾ ಟೋಟಲ್ 9x ಆಯಿತು = 180 x = ಎಷ್ಟು ಬಂತು 20. ಅವ್ರು ಕೇಳಿದ್ದೇನು ಎಕ್ಸ್ ಮತ್ತು 4x ಮತ್ತು 5x ಅದ ವ್ಯಾಲ್ಯೂ ಕೇಳ್ಯಾರ. ಈ ಎಕ್ಸ್ ಜಾಗದಾಗ ಏನು ಹಾಕ್ಬೇಕು ನಾನು 20 ಹಾಕಬೇಕು 4 5 ಎಷ್ಟು 24 ಎಷ್ಟು 80 ಅಂದ್ರೆ ಒಂದು 80 ಡಿಗ್ರಿ ಇನ್ನೊಂದು 100 ಡಿಗ್ರಿ. ಅವ್ರು ಕೇಳಿದ್ದು ಇದೇ ನೋಡ್ರಿ ಅವ್ರು ಕೇಳಿದ್ದೇನು ಅವು 2 ಕೋನಗಳು ಎಷ್ಟು ಅಂತಂದ್ರಾಗ ಆಪ್ಷನ್ ನಂಬರ್ 4 ನೋಡ್ರಿ ಆಪ್ಷನ್ ನಂಬರ್ 4 ತ್ರಿಭುಜದ ಮೇಲೆ ಬಹಳ ವೆರಿ ಇಂಪಾರ್ಟೆಂಟ್. ಚತುರ್ಭುಜ ಅಂತ ನಿಮಗೆ ಕನ್ಫ್ಯೂಷನ್ ಆಗಬೇಡ್ರಿ ಯಾಕಂದ್ರೆ ಸಮಾಂತರ ಚತುರ್ಭುಜ ಅಂತಂದಾಗ ನೀವು ಇದನ್ನು ಯೋಚನೆ ಮಾಡಬೇಡ್ರಿ. ನಾನು ಜಸ್ಟ್ ಚತುರ್ಭುಜ ತೆಗೆದಿನಿ ಅಷ್ಟೇ. ಸಮಾಂತರ ಚತುರ್ಭುಜ ಅಂದ್ರೆ ಈ ರೀತಿ ಬರುತ್ತೆ ನೋಡ್ರಿ ಈ ರೀತಿ ಇರುತ್ತೆ. ಓಕೆ ಡೋಂಟ್ ವರಿ ಅದೇನು ಬೇಡ ನಮಗೆ 2 ಕೋನ ಕೊಟ್ಟಾರ ಅಷ್ಟೇ. ಓಕೆ ಡನ್ ಅರ್ಥ ಆಯಿತು ಡನ್. ನೆಕ್ಸ್ಟ್ ಹೋಗ್ರಿ 7th ಕ್ವಶನ್ ಈ ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆಯಿಂದ ನಿಶೇಷವಾಗಿ ಭಾಗ ಹೋಗುತ್ತದೆ ಯಾವುದು 2344 ಭಾಗಾಕಾರದ ನಿಯಮಗಳು ಹೇಳಿನಿ 100% ಅದರ ಮೇಲೆ ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ. ಭಾಗಾಕಾರದ ನಿಯಮಗಳು ಟಾಪಿಕ್ ನಂಬರ್ 2. ಓಕೆ ಈಗ ಅವ್ರು ಕೇಳಿದ್ದೇನು ಈ ಸಂಖ್ಯೆ ಯಾವುದರಿಂದ ಭಾಗ ಪಟ್ನ ಹೇಳಬೇಕಿದೆ ಹೆಂಗೆ ನೋಡ್ರಿ 3ರಿಂದ ಅಂತೂ ಇವೆಲ್ಲ ಕೂಡಿಸ್ರಿ 13 ಹೋಗಲ್ಲ 6ರಿಂದ ಅಂತೂ ಬೇಡ 2 ರೂಲ್ಸ್ 5ರಿಂದ ಹೋಗ್ಬೇಕಂದ್ರೆ ಲಾಸ್ಟ್ ಕೊನೆಯಲ್ಲಿ 0 ಇರಬೇಕು 5 ಇರಬೇಕು. ಇಲ್ಲಿ 4ರಿಂದ ನೋಡ್ರಿ ಯಾಕಂದ್ರೆ ಕೊನೆಯ ಸಂಖ್ಯೆ ಯಾವುದು 4ರಿಂದ ಭಾಗ ಹೋಗಬೇಕಂತಂದ್ರೆ ಕೊನೆಯ 2 ಸಂಖ್ಯೆಗಳು ಅಥವಾ 4ರಿಂದ ಭಾಗ ಹೋಗ್ಬೇಕಂತ ಏನು ಮಾಡಬೇಕು ಕೊನೆಯ ಒಂದು ಸಂಖ್ಯೆ 4ರಿಂದ ಹೋಗಬೇಕು ಹೋಗುತ್ತೇನೋ ಹೋಗುತ್ತೆ. ಇದ್ರ ಪೂರ್ತಿಯಾಗಿ ಭಾಗ ಹೋಗ್ಬೇಕಂದ್ರೆ ನೋಡಿರಿ ನೀವೆಲ್ಲ ಹಿಂಗೆ ಹಚ್ಕೊಂಡು 4ರಲ್ಲಿ ಭಾಗ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೆ ರೂಲ್ಸ್ ಅದಾವೆ. ಓಕೆ ಈ ಸಂಖ್ಯೆ 4ರಿಂದ ಭಾಗ ಹೋಗುತ್ತಾ ಎಸ್ ಇದು 4ರಿಂದ ಭಾಗ ಹೋಗುತ್ತೆ. ಆಪ್ಷನ್ ನಂಬರ್ ಏನು ನೋಡಿರಿ ಎಲ್ಲ ಶಾರ್ಟ್ಕಟ್ನಾಗ ನಿಮಗೆ ರೂಲ್ಸ್ ನೆನಪಿತ್ತಂದ್ರೆ ನೀವು ಮಾಡ್ತೀರಿ. ರೂಲ್ಸ್ ವೆರಿ ಇಂಪಾರ್ಟೆಂಟ್ ಅದಾವೆ ವೆರಿ ಈಸಿ ಅದಾವೆ ಅವುಗಳ ಒಂದು ಸಲ ಹೋಗ್ಕೊಂಡು ಹೋಗ್ರಿ ಯಾಕಂದ್ರೆ ವೆರಿ ಇಂಪಾರ್ಟೆಂಟ್. 1 ಕ್ವಶನ್ ಅಂತೂ ಫಿಕ್ಸ್ ಬಂದೇ ಬರುತ್ತೆ. ಡನ್. ನೆಕ್ಸ್ಟ್ ಒಂದು ಸಂಖ್ಯೆಯನ್ನು ಎಕ್ಸ್ ಅಂತ ಬರಿತೀವಿ. ಒಂದು ಸಂಖ್ಯೆಯನ್ನು
34ರಷ್ಟು ಹೆಚ್ಚಿಸಿದರೆ ಪ್ಲಸ್ 34ರಷ್ಟು ಹೆಚ್ಚಿಸಿದರೆ 34 ಹೆಚ್ಚು ಮಾಡ್ಯಾರ. ಓಕೆ, ಅದು ಅದೇ ಸಂಖ್ಯೆಯ 3/2ರಷ್ಟು ಆಗುತ್ತದೆ. ಅದೈತಲ್ಲ, ಅದ ಸಂಖ್ಯೆ ಏನಾಗುತ್ತೆ ಹೇಳ್ರಿ, 3/2ರಷ್ಟು ಆಗುತ್ತದೆ. ಇದು ಅವ್ರು ಕೊಟ್ಟಂತಹ ಇಕ್ವೇಷನ್ ನಾನು ಬರೆದದ್ದು, ಸೆಂಟೆನ್ಸಲ್ಲಿ ಕೊಟ್ಟದ್ದನ್ನು ಇಕ್ವೇಷನಲ್ಲಿ ಬರೆದದ್ದು. ಓಕೆ, ಡನ್. ಈಗ ಸೊಲ್ಯೂಷನನ್ನು ಮಾಡೋಣ ಬರ್ರಿ. ಡನ್. ಈ ಎಕ್ಸನ್ನು ಆ ಕಡೆ ಕಳಿಸ್ತೀನಿ ನೋಡ್ರಿ. ನಾನು ಇಲ್ಲಿ 34 ಉಳಿಯುತ್ತಾ ಈಕ್ವಲ್ ಟು 3x ಡಿವೈಡೆಡ್ ಬೈ 2 ಮೈನಸ್ ಎಕ್ಸ್. ಇದ್ರದ್ದು ಎಲ್ ಸಿ ಎಮ್ ತೆಗೆದ್ರೆ ಏನಾಗುತ್ತೆ ನೋಡ್ರಿ, ಇಲ್ಲಿ 1 ಇರುತ್ತೆ. ಇದ್ರದ್ದು ಎಲ್ ಸಿ ಎಮ್ ಎಷ್ಟಾಗುತ್ತೆ ರೀ, 2 ಆಗುತ್ತೆ. ಅಂದ್ರೆ ಇದಕ್ಕೆ ಇಂಟು 1 ಇದಕ್ಕೆ ಇಂಟು 2 ಅಂತಂದ್ರೆ ಎಷ್ಟು ಬಂತು ರೀ, 3x ಮೈನಸ್ 2x. ಹೌದಾ, 3x 2x ಬಂತ ಈಕ್ವಲ್ ಟು 34. ಡನ್. ಓಕೆ, ಈಗ 3x ಮೈನಸ್ 2x ನೆಕ್ಸ್ಟ್ ಪೇಜ್ ಒಳಗೆ ತೊಗೋತೀನಿ ನೋಡ್ರಿ. ಇಲ್ಲಿ 1x ಉಳಿಯುತ್ತೆ. ಓಕೆ, 34 ಇಲ್ಲೇ ಇಡ್ರಿ ಈಕ್ವಲ್ ಟು ಇಲ್ಲಿ ಎಕ್ಸ್ ಉಳಿಯುತ್ತೆ ಡಿವೈಡೆಡ್ ಬೈ 2 ಉಳಿಯುತ್ತೆ. ಈ 2ಅನ್ನು ಈ ಕಡೆ ಶಿಫ್ಟ್ ಮಾಡಿರಿ. ಏನು ಬಂತು, ಎಕ್ಸ್ ಈಕ್ವಲ್ ಟು 34 ಇಂಟು 2 ಅಂತಂದರೆ ಎಷ್ಟು ಬಂತು, 68. ಎಷ್ಟು ಬಂತು ರೀ, 68. ಅವ್ರು ಕೇಳಿದ್ದೇನು, ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಆ ಸಂಖ್ಯೆ ಎಷ್ಟು, 68. ಆಪ್ಷನ್ ನಂಬರ್ ಎ ನೋಡ್ರಿ, ಆಪ್ಷನ್ ನಂಬರ್ ಎ. ಓಕೆ, ಡನ್. ಅಂಡರ್ಸ್ಟ್ಯಾಂಡ್. ಕೊಟ್ಟಂತಹ ಕ್ವಶನನ್ನು ಇಕ್ವೇಷನಲ್ಲಿ ಬರೆಯುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟು. ಇದನ್ನು ಬರೆಯೋದು ವೆರಿ ವೆರಿ ಇಂಪಾರ್ಟೆಂಟು. ಆಮೇಲೆ ಸೊಲ್ಯೂಷನ್ ಅಂತೂ ಮಾಡ್ತಾರೆ. ಎಲ್ ಸಿ ಎಮ್ ಎಲ್ಲ ಬಂದೇ ಬರುತ್ತೆ ಇದ್ರೊಳಗೆ. ಓಕೆ, ಡನ್. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡಿರಿ. 9th ಕ್ವಶನ್ನು, 36 ಡಿಗ್ರಿಯ ಪೂರಕ ಕೋನ. ಪೂರಕ ಕೋನ ಅಂತಂದರೆ ಏನು, 90 ಡಿಗ್ರಿಗೆ ಸಮ ಆಯ್ತದ. ಅಂದ್ರೆ ಒಂದು ಕೋನ 36 ಡಿಗ್ರಿ ಕೊಟ್ಟಾರ, ಇನ್ನೊಂದು ಕೋನ ಗೊತ್ತಿಲ್ಲ. ಅವೆರಡನ್ನ ಕೂಡಿಸಿದ್ರೆ ಏನು ಬರ್ತೈತಿ, 90 ಡಿಗ್ರಿ ಬರುತ್ತೆ. ಪೂರಕ ಅಂದರೆ 90 ಡಿಗ್ರಿ. ಸಪ್ಲಿಮೆಂಟ್ರಿ ಕಾಂಪ್ಲಿಮೆಂಟ್ರಿ ಅಂತಾರಲ್ಲ, ಸಪ್ಲಿಮೆಂಟ್ರಿ ಕಾಂಪ್ಲಿಮೆಂಟ್ರಿ ಅದು ಗೊತ್ತಿರಬೇಕು. ಓಕೆ, 36 ಡಿಗ್ರಿ ಪ್ಲಸ್ ಎಕ್ಸ್ ಅಂತಂದ್ರೆ ಗೊತ್ತಿಲ್ಲ, ಅದನ್ನು ಕಂಡಿಡ್ಬೇಕು. ಅಂದ್ರೆ 90 ಮೈನಸ್ 36 ಮಾಡಿರಿ, ಡೈರೆಕ್ಟ್ ಹೇಳೋದು. ಪೂರಕ ಕೋನ ಅಂದರೆ 90ರೊಳಗೂ ಕೊಟ್ಟಂತಹ ಕೋನವನ್ನು ನೀವು ಕಳೆದ್ರಂದ್ರೆ ಅವರು ನಮಗೆ ಬೇಕಾದಂತಹ ಕೋನವನ್ನು ದೊರೀತದ. ಎಷ್ಟು ಬರುತ್ತೆ ರೀ, 54 ಡಿಗ್ರಿ. ಆಪ್ಷನ್ ನಂಬರ್ ಬಿ. ಆಪ್ಷನ್ ನಂಬರ್ ಎಷ್ಟು, ಬಿ, ಸೆಕೆಂಡ್ ಆಪ್ಷನ್. ಓಕೆ, ಅರ್ಥ ಆಯಿತು. ಪೂರಕ, ಪರಿಪೂರಕ, ಆಮೇಲೆ ಅದು ಸಪ್ಲಿಮೆಂಟ್ರಿ ಕಾಂಪ್ಲಿಮೆಂಟ್ರಿ ಬರುತ್ತೆ. ಓಕೆ, ಡೋಂಟ್ ವರಿ, ಗೊತ್ತಾಯಿತು. ಓಕೆ, ನೆಕ್ಸ್ಟ್ 45 ಡಿವೈಡೆಡ್ ಬೈ 63 ದಶಮಾಂಶಕ್ಕೆ ಪರಿವರ್ತಿಸಿ ಹಾಗೂ 2 ದಶಮಾಂಶಗಳ ಸ್ಥಾನಗಳಿಗೆ ಸರಿ ಹೊಂದುವಂತೆ ನಿಮ್ಮ ಉತ್ತರವನ್ನು ಬರೀರಿ. ಅಂದರೆ 2 ಪಾಯಿಂಟ್ ಆದ ನಂತರ 2 ಸಂಖ್ಯೆ ಇರುವಂಗೆ ಬರೀರಿ ಅಂತಂತಾರೆ. ಏನು ಕೊಟ್ಟಾರ, 45 ಡಿವೈಡೆಡ್ ಬೈ 63. ಇದನ್ನು ಡಿವೈಡ್ ಮಾಡೋದು. ಸರ್ ನನಗೆ ಮಗ್ಗಿ ಒಮ್ಮ ಗೊತ್ತಾಗಲ್ರಿ, ಅವಾಗ ಏನು ಮಾಡ್ಬೇಕು ರೀ, ಚಿಕ್ಕ ಸಂಖ್ಯೆಯಿಂದ ಡಿವೈಡ್ ಮಾಡ್ಕೊತ ಹೋಗ್ರಿ. ಎಷ್ಟರಲ್ಲೇ ಮಾಡ್ತೀರಿ, 3ರಲ್ಲೇ ಮಾಡಿರಿ. 3 2 6, 3 1, ಆಮೇಲೆ 3 1 3 5 15. ಓಕೆ, ಎಷ್ಟು ಬಂತೀಗ, 15 ಡಿವೈಡೆಡ್ ಬೈ 21. ಇನ್ನೂ ಹೋಗುತ್ತಿಲ್ಲ, ಇನ್ನೂ ಹೊಡೀರಿ. ಎಷ್ಟರಲ್ಲೇ ನೋಡಿರಿ, 3ರಲ್ಲೇ. 3 7 21, 3 5 15. ಈಗೇನು ಬಂತು, 5 ಡಿವೈಡೆಡ್ ಬೈ 7 ಬಂತು. ಈಗ ನೋಡಿರಿ, 5 ಇದ್ದದ್ದು 7 ಹೋಗಂಗಿಲ್ಲ. ಅವಾಗ ಏನು ಮಾಡ್ತೀವಿ, 0 ಪಾಯಿಂಟ್ ಕೊಡ್ತೀವಿ, 0 ಪಾಯಿಂಟ್. ಓಕೆ, ಈಗ 50 ಆಯಿತು. 50 ಆಯ್ತಾರೆ ಎಷ್ಟರಲ್ಲಿ ಮಾಡ್ತೀರಿ, 7 7 49. ಎಷ್ಟು ಉಳಿತು, 1 ಉಳಿತು. ಮತ್ತು 7 1 7, ಆಮೇಲೆ 7 4 28. ನನಗೆ ಇಷ್ಟು ಬಂತಿತ್ತು ಆನ್ಸರ್. ಓಕೆ, ಅವ್ರು ಕೇಳಿದ್ದೇನು, 2 ದಶಮಾಂಶಗಳವರೆಗೆ ಅಂತ ಬರೀ ಅಂದಾರಂದ್ರೆ ನಾನು 2 ಪಾಯಿಂಟ್ ಆದ ನಂತರ 2 ಅಂಕಿಗಳನ್ನು ಬರಿಬೇಕು. ಅಂದರೆ ಎಷ್ಟು ಬಂತು ರೀ, 0.71. ಆಪ್ಷನ್ ನಂಬರ್ ಸಿ ನೋಡಿ. ನೀವು ಕನ್ಫ್ಯೂಸ್ ಮಾಡಿಕೊಂಡು 74 ಬರೆದ್ರು ಆನ್ಸರ್ ಕೊಟ್ಟಾನ, ಆದರೆ ತಪ್ಪು. ಕರೆಕ್ಟಾಗಿ ಅವಸರ ಮಾಡೋಕ್ಕೆ ಹೋಗ್ಬೇಡ್ರಿ. ವೆರಿ ಸಿಂಪಲ್ಲಾಗಿ ಸೊಲ್ಯೂಷನ್ ಇರುತ್ತೆ, ಮಾಡಿರಿ. ಡನ್. ಅಂಡರ್ಸ್ಟ್ಯಾಂಡ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. 11th one. ಅಜಯ್ ಅವರು 1,80,000 ಮೊತ್ತವನ್ನು ವಿಜಯ್ ಅವರಿಗೆ ನೋಡ್ರಿ
1,80,000 ಮೊತ್ತವನ್ನು ವಿಜಯ್ ಅವರಿಗೆ 8% ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ ಸಾಲವನ್ನು ನೀಡುತ್ತಾರೆ. ಹಾಗಾದರೆ ವಿಜಯ್ ಅವರು 9 ತಿಂಗಳವರೆಗೆ ಪಾವತಿಸುವ ಹಣ, ಇಲ್ಲಿ ಇಯರ್ ಒಳಗೆ ಕೊಟ್ಟಿಲ್ಲ, ಮಂತ್ ಒಳಗೆ ಕೊಟ್ಟಾರೆ ನೋಡ್ರಿ. ಇದು ಅಸಲು ಅಂತಂದ್ರೆ ಪಿ ಅಂತಲ್ಲ. ಓಕೆ, ಈಗ 8 ಅನ್ನೋದು ಕೊಟ್ಟಾರಲ್ಲ, ಇದು 6 ಅಂತ ಕೊಟ್ಟಾರ. ಪಿ ಮತ್ತು 6 ಗೊತ್ತಾಯಿತು. ಈಗ ಟಿ ಅಂತಂದ್ರೆ 9 ಮಂತ್ ಅಂತ ಕೊಟ್ಟಾರ. ಇದನ್ನು ನಾನು ಇಯರ್ ಒಳಗೆ ಕನ್ವರ್ಟ್ ಮಾಡ್ರೆ 9/12 ಆಗುತ್ತೆ. ಆದರೆ ಇದು ಸಿಂಪ್ಲಿಫೈ ಮಾಡಿಕೊಂಡು 3 3 3 4 ಅಂದರೆ ಟಿ ಈಕ್ವಲ್ ಟು ಎಷ್ಟು ಬಂತು? 3/4. ಎಲ್ಲವೂ ದೊರೆತು ನನಗೆ. ಈಗ ನಾ ಏನು ಮಾಡಬೇಕು? ಫಾರ್ಮುಲಾದಲ್ಲಿ ಹಾಕಬೇಕು. ಏನದ ರೀ? ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಇಲ್ಲಿ ಮೂರರದು ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಪಿ ಎಷ್ಟದ ರೀ? 1,80,000. ನೆಕ್ಸ್ಟು ಇಂಟು ಟಿ ಎಷ್ಟದ? 3/4 ಇಂಟು ಆರ್ ಎಷ್ಟದ? 8 ಡಿವೈಡೆಡ್ ಬೈ 100. ಈ 2 ಸೊನ್ನೆಗಳನ್ನು ಕಳಿಸ್ರಿ. ನೆಕ್ಸ್ಟು 4 1 4 2. ಏನು ಉಳಿತು? 1800 ಇಂಟು 3 ಇಂಟು 2 ಅಂದರೆ 6 ಅಂತ ಬರ್ಬಿಡಲಿ ಡೈರೆಕ್ಟ್. ಓಕೆ, 6 1800 ಇಂಟು 6 ಅಂತಂದ್ರೆ ಎಷ್ಟು ಬಂತು? ಆನ್ಸರು 10800. ಓಕೆ, 10800. ಆಪ್ಷನಲ್ಲಿ ಇದೆ ಏನು ನೋಡ್ರಿ? 10,800. ಅದೇ ಆಪ್ಷನ್ ನಂಬರ್ ಸಿ ನೋಡ್ರಿ. ನಾ ಎಲ್ಲೆಲ್ಲಿ ಏನೇನು ಮಾಡ್ಕೊಂಡೀನಿ ನೋಡ್ತಾ ಹೋಗ್ರಿ. ಮಂತಲ್ಲಿ ಕೊಟ್ಟಾಗೂ ಹೆಂಗೆ ಮಾಡ್ಬೇಕು ಅನ್ನೋದನ್ನು ಗೊತ್ತಿರಲಿ. ನಾನು ಈಗಾಗಲೇ ಹೇಳಿದ್ದೀನಿ, ಯಾರಿಗೆ ಗೊತ್ತಿಲ್ಲಲ್ಲ ನೋಡ್ಕೊರಿ. ಮಂತಲ್ಲಿ ಕೊಟ್ಟಾಗ ಅದನ್ನು ಇಯರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಡನ್. ನೆಕ್ಸ್ಟ್ ಹೋಗೋಣ್ರಿ. ಓಕೆ, ನೆಕ್ಸ್ಟ್ ಕ್ವಶನ್, 12th ಕ್ವಶನ್. ಏನದ ಕ್ವಶನ್? ಫಸ್ಟಿಗೆ ನೋಡಿಕೊಂಡು, ಒಂದು ಮುಚ್ಚಿದ ಗಣಭದ ಅಂದರೆ ಗಣದ 15 ಸೆಂಟಿಮೀಟರ್ ಹಾಗೂ ಎಕ್ಸ್ ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಆಗಿದ್ದು ಒಟ್ಟು ಮೇಲ್ಮೈ ವಿಸ್ತೀರ್ಣವು 900 ಸೆಂಟಿಮೀಟರ್ ಸ್ಕ್ವೇರ್ ಆಗಿದ್ದು ಎಕ್ಸ್ ಅನ್ನ ಬೆಲೆ ಎಷ್ಟು ಅಂತಂದಾಗ ಇಲ್ಲಿ ಏನೇನು ಕೊಟ್ಟಾರಂತೇಳಿ ಫಸ್ಟಿಗೆ ಬರಿತೀನಿ ನಾನು. ಏನೇನು ಕೊಟ್ಟಾರ ನನಗೆ? ಘನ ಅಂತಂದ್ರೆ ಉದ್ದ, ಅಗಲ, ಎತ್ತರ. ಓಕೆ, ಏನೇನ? ಉದ್ದ, ಅಗಲ, ಎತ್ತರ. ಈ ಫಸ್ಟಿಗೆ ನನಗೆ ಉದ್ದ ಎಲ್ ಕೊಟ್ಟಾರ. ಎಷ್ಟು ಕೊಟ್ಟಾರ? 15 ಸೆಂಟಿಮೀಟ್ರ್ ಅಂತ ಕೊಟ್ಟಾರ. ಓಕೆ, ಆಮೇಲೆ ಬಿ ಬ್ರೆಡ್ತ್ ಗೊತ್ತಿಲ್ಲ, ಎಕ್ಸ್ ಅಂತ ಕೊಟ್ಟಾರ, ಅದನ್ನ ಕಂಡುಹಿಡಿಬೇಕು ನಾನು. ಆಮೇಲೆ ಹೈಟ್ ಎಷ್ಟು ಕೊಟ್ಟಾರ ಹೇಳ್ರಿ? ಎಷ್ಟು ಕೊಟ್ಟಾರ? 10 ಸೆಂಟಿಮೀಟ್ರ್. ಆಮೇಲೆ ಟೋಟಲ್ ಸರ್ಫೇಸ್ ಏರಿಯಾ, ಒಟ್ಟು ಮೇಲ್ಮೈ ವಿಸ್ತೀರ್ಣ ಕೊಟ್ಟಾರ. ಎಷ್ಟು ಕೊಟ್ಟಾರ ರೀ? 900. ಓಕೆ, 900. ಇದನ್ನು ನಾನು ಈ ಫಾರ್ಮುಲಾದಲ್ಲಿ ಹಾಕಬೇಕಾಗುತ್ತೆ. ಫಾರ್ಮುಲಾ ಏನು? ಟೋಟಲ್ ಸರ್ಫೇಸ್ ಏರಿಯಾ, ಒಟ್ಟು ಮೇಲ್ಮೈ ವಿಸ್ತೀರ್ಣ. ಕಂಪಲ್ಸರಿ ಮೆನ್ಸುಲೇಷನ್ ಬಗ್ಗೆ ನೀವು ಎಲ್ಲ ಫಾರ್ಮುಲಾನು ಕೊಟ್ಟಿದ್ದೀನಿ, ದಯವಿಟ್ಟು ಅವುಗಳನ್ನ ನೆನಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ, ಟೋಟಲ್ ಸರ್ಫೇಸ್ ಏರಿಯಾ ಏನದ ರೀ? 2 ಇಂಟು LB ಪ್ಲಸ್ BH ಪ್ಲಸ್ HL. ದಿಸ್ ಈಸ್ ಫಾರ್ಮುಲಾ. ಇಲ್ಲಿ ಎಲ್ ಮತ್ತು ಏನು ಉಳ್ಕಿದ್ದೆಲ್ಲ ಫಾರ್ಮುಲಾದನ್ನು ನಾನು ಹಾಕಬೇಕು. ಇಷ್ಟು ಫಾರ್ಮುಲಾ ಒಳಗೆ ಹಾಕಬೇಕು. ಈಗ ಸೊಲ್ಯೂಷನನ್ನು ಮಾಡೋಣ. ಟೋಟಲ್ ಸರ್ಫೇಸ್ ಏರಿಯಾವನ್ನು ಕೊಟ್ಟಾರ. ಎಷ್ಟು? 900 ಕೊಟ್ಟಾರ. 2 ಐತಿ. ಎಲ್ ಇಂಟು ಬಿ ಅಂತಂದಾಗ ಇಲ್ಲಿ ಎಲ್ ಅದ, ಇಲ್ಲಿ ಬಿ ಅದ. 15 ಇಂಟು ಎಕ್ಸ್ ಅಂತಂದ್ರೆ 15x ಆಗುತ್ತೆ. ಬಿ ಗೊತ್ತಿಲ್ಲ. ಬಿ ಇಂಟು ಎಚ್ ಅಂದ್ರೆ 10x. ಎಚ್ ಗೊತ್ತಿಲ್ಲ, ಎಕ್ಸ್ ಅಂತ ಕೊಟ್ಟಾರ. ಆಮೇಲೆ ಎಚ್ ಇಂಟು ಎಲ್ ಅಂತಂದಾಗ 15 ಇಂಟು 10 ಅಂತಂದ್ರೆ 150. ಡನ್. ಈಗ ಸಿಂಪ್ಲಿಫಿಕೇಷನ್ ಮಾಡಿರಿ. ಇದನ್ನು ಈ ಕಡೆ ಕರ್ಕೊಂಡು ಹೋದ್ರೆ ಡಿವೈಡೆಡ್ ಬೈ ಆಗುತ್ತೆ. ಅಂದರೆ ಇದರ ಅರ್ಧ ಎಷ್ಟು? 450 ಆಯಿತು. ಈಕ್ವಲ್ ಟು ಈ ಕಡೆ 15x ಪ್ಲಸ್ 10x ಅಂದ್ರೆ 25x ಪ್ಲಸ್ 150. ಈ ಥರ ಲೆಕ್ಕಗಳನ್ನು ಮಾಡಿದ್ದೀನಿ, ದಯವಿಟ್ಟು ನೋಡಿರಿ. ಕ್ಲಾಸಲ್ಲಿ ಮಾಡೀನಿ, ಅದನ್ನು ಕ್ಲಾಸ್ ಕೂಡ ಮಾಡಿದ್ದೀನಿ ಮೆನ್ಸುಲೇಷನ್. ಆಮೇಲೆ ಈ 150ಯನ್ನು ಈ ಕಡೆ ಕರ್ಕೊಂಡು ಹೋದ್ರೆ ಏನಾಗುತ್ತೆ ರೀ? ಮೈನಸ್ ಆಗುತ್ತೆ. ಅಂದ್ರೆ 450 ಒಳಗೆ 150 ತೆಗೆದ್ರೆ ಎಷ್ಟು ಉಳಿತು? 300 ಉಳಿತು. ಈ ಕಡೆ ಎಷ್ಟು ಉಳಿತು? 25x. ಇಲ್ಲಿ ನಾನೀಗ ಸಿಂಪ್ಲಿಫೈ ಮಾಡ್ತೀನಿ. ಇದು ಈ ಕಡೆ ಹೋದ್ರೆ 25 ಬಂದಲೇ, 25 ಎಷ್ಟಿರಲಿ ರೀ? 25 ಎಷ್ಟಿರಲಿ? ಓಕೆ, 25 ಬಂದಲೇ 25 ಹೊಡೀರಿ. ಎಷ್ಟು ಉಳಿತು? 5 ಉಳಿತು. ಅಂದರೆ 25 ಆಡಲಿ 50. ಅಂದರೆ ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು ರೀ? 12 ಸೆಂಟಿಮೀಟರ್. 12
ಸೆಂಟಿಮೀಟರ್. ಆಪ್ಷನ್ ನಂಬರ್ ಎಷ್ಟದ ನೋಡಿರಿ ಎ. ಯಾರ್ಯಾರು ನೀವು ಟೆಸ್ಟನ್ನು ಅಟೆಂಡ್ ಮಾಡಿರಿ ಅವರೆಲ್ಲ ನೋಡ್ಕೊರಿ. 12 ಸೆಂಟಿಮೀಟರ್. ವೆರಿ ವೆರಿ ಇಂಪಾರ್ಟೆಂಟ. ಮೆನ್ಸುಲೇಷನ್ ಮೇಲೆ ಈ ಥರ ಕ್ವಶನ್ ಬರುತ್ತಂತೇಳಿ ನಿಮಗೆ ಹೇಳಿದ್ದೆ ಆಲ್ರೆಡಿ. ನಾನು ಟಾಪಿಕನ್ನು ನೋಡೋರು ಗೊತ್ತಿರೋದು ಬಂದೇ ಬರೋದು. ಓಕೆ, ಟೆಸ್ಟಲ್ಲಿ ಕೂಡ ಅವರು ಕೇಳಿದ್ದಾರೆ. ಡನ್. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. 13th ಒನ್. ಓಕೆ, ಕೆಳಗಿನವುಗಳಲ್ಲಿ ಸರಾಸರಿಯನ್ನು ಕಂಡುಹಿಡಿಯಿರಿ. 12, 24, 15, 28, 9, 14 ಇವುಗಳನ್ನೆಲ್ಲ ಕೂಡಿಸ್ಬೇಕು ಫಸ್ಟಿಗೆ. ಎವರೇಜ್. ಓಕೆ, ಅವುಗಳೆಲ್ಲ ಕೂಡಿಸ್ಬೇಕು. ಏನೇನು? 12 ಪ್ಲಸ್ 24 ಪ್ಲಸ್ 15 ಪ್ಲಸ್ 28 ಪ್ಲಸ್ 9 ಪ್ಲಸ್ 14. ಓಕೆ, ಡಿವೈಡೆಡ್ ಬೈ ಎಷ್ಟ್ಸದ 1, 2, 3, 4, 5, 6 ಡಿವೈಡೆಡ್ ಬೈ 6. ಟೋಟಲ್ ಕೂಡಿಸಿದ್ರೆ ಎಷ್ಟು ಬರುತ್ತೆ? 102 ಡಿವೈಡೆಡ್ ಬೈ 6. ಸಿಂಪ್ಲಿಫೈ ಮಾಡಿರಿ. 6 1 6 ಎಷ್ಟು ಉಳಿತು? 4 ಉಳಿತು. 6 7 42 17. ಎಲ್ಲವುಗಳ ಸರಾಸರಿ ಎಷ್ಟು ಹೇಳಿ? 17. ಆಪ್ಷನ್ ನಂಬರ್ ಸೆಕೆಂಡ್ ಒನ್. ಓಕೆ, ಡನ್. 14th ಕ್ವಶನ್. ಎಕ್ಸ್ ಅನುಪಾತ ವೈ. ಅನುಪಾತವನ್ನು ಕೊಟ್ಟಾರ. ಅನುಪಾತ ಮೇಲೆ 2 ಕೊಟ್ಟಾರ ನೋಡಿರಿ. ಕೆಲವೊಂದು ಟಾಪಿಕ್ಗಳಲ್ಲಿ 2 ಕ್ವಶನ್ ಬರ್ತಾವೆ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದು. ಓಕೆ, ನೋಡಿರಿ ಏನು ಕೊಟ್ಟಾರ. ಎಕ್ಸ್ ಅನುಪಾತ ವೈ ಎಷ್ಟು ಕೊಟ್ಟಾರ? 3:4. ಇದು ಆಪ್ಷನ್ಗಳು ಮಿಸ್ಟೇಕ್ ಅದಾವ, ಬಿಟ್ಟುಬಿಡ್ರಿ. ಅನುಪಾತ ಕಂಡುಹಿಡಿದ್ರೆ ಅನುಪಾತನ ಬರಬೇಕು ಲಾಸ್ಟ್. ಓಕೆ, ಡನ್. ನೆಕ್ಸ್ಟು ಆಮೇಲೆ ವಾಯ್ ಅನುಪಾತ ಜಡ್ ಈಕ್ವಲ್ ಟು ಎಷ್ಟು ಕೊಟ್ಟಾರಿ? ವಾಯ್ ಕೆಳಗೆ ವಾಯ ಬರಬೇಕು. 2:5. ಅವರು ಏನು ಕಂಡುಹಿಡಿ ಅಂದಾರಿ? ಎಕ್ಸ್ ಅನುಪಾತ ವಾಯ್ ಅನುಪಾತ ಜಡ್ ಕಂಡುಹಿಡಿ ಅಂದಾರ. ಓಕೆ, ಈಗ ಮುಂದ್ಗಡೆ ಖಾಲಿ ಅದ ಅಂತಂದ್ರೆ ಹಿಂದ್ಗಡೆ ಸಂಖ್ಯೆಯನ್ನು ಬರಿಬೇಕು. ಹಿಂದ್ಗಡೆ ಖಾಲಿ ಇದೆ ಅಂತಂದ್ರೆ ಹಿಂದ್ಗಡೆಯ ಸಂಖ್ಯೆ ಬರಿಬೇಕು. 2. ಈಗ ಮಲ್ಟಿಫಿಕೇಷನ್ ಮಾಡಿರಿ. 3 2 6, 4 2 8, 5 4 20. ನಿಮಗೆ ಆಪ್ಷನ್ದಾಗ ಇದು ಇರಲಿಲ್ಲ ಅಂದ್ರೆ ಇದನ್ನೂ ಸಿಂಪ್ಲಿಫೈ ಮಾಡಿರ್ತಾರೆ. ಎಷ್ಟರಲ್ಲಿ ಇದು ಡಿವೈಡೆಡ್ ಬೈ ಎಷ್ಟರಲ್ಲಿ ಆಗುತ್ತೆ ನೋಡಿರಿ. ಇದು ಡಿವೈಡೆಡ್ ಬೈ 2ರಲ್ಲಿ ಹೋಗುತ್ತಾ? ಎಲ್ಲ ಸಂಖ್ಯೆಗಳು 2ರಲ್ಲಿ ಹೋಗುತ್ತವ. ಓಕೆ, 2ರಲ್ಲಿ ಹೊಡ್ರಿ. ಇನ್ನೂ ಸಿಂಪ್ಲಿಫೈ ಆಗ್ತಿತ್ತಂದ್ರೆ ಸಿಂಪ್ಲಿಫೈ ಮಾಡಿರ್ತಾರೆ, ಅದು ಗೊತ್ತಿರಲಿ. ಡಿವೈಡೆಡ್ ಬೈ 2 ಅಂತಂದಾಗ ಎಷ್ಟು ಬಂತು? 2 3 6, 2 4 8 ಮತ್ತು 2 10 20. ಅಂದ್ರೆ ನಮ್ಮದು ಎಕ್ಸ್ ಅನುಪಾತ ವಾಯ್ ಅನುಪಾತ ಜಡ್ರದ್ದು ಎಷ್ಟು ಬಂತು ರೀ? 3:4:10. ಇದು ಫೈನಲ್ ಆನ್ಸರ್. ಡನ್. ಗೊತ್ತಾಯಿತು ಅನುಪಾತದ ಮೇಲೆ. ನೆಕ್ಸ್ಟ್ ಕ್ವಶನ್. 15th ಕ್ವಶನ್. ಪ್ರಿಯಾ 5 ನಿಮಿಷಗಳ ಕಾಲ 6 km/h ವೇಗದಲ್ಲಿ ಕಾಲ್ನಡಿಗೆಯಲ್ಲಿ ಶಾಲೆಗೆ ತಲುಪುತ್ತಾಳೆ. ನಾನು ಈ ಥರದ ಲೆಕ್ಕಗಳನ್ನು ನೋಡ್ರಿ. ಆಮೇಲೆ ಪಾರ್ಥ ಏನು ಮಾಡ್ತಾನೆ? ಅದೇ ದೂರವನ್ನು 4 ನಿಮಿಷಗಳಲ್ಲಿ ಕ್ರಮಿಸ್ತಾನೆ. ಹಾಗಾದರೆ ಪಾರ್ಥನ ವೇಗವನ್ನು ಕಂಡುಹಿಡಿರಿ ಅಂತಂದು. ಏನು? ವೇಗವನ್ನು ಕಂಡುಹಿಡಿರಿ. ಫಸ್ಟಿಗೆ ಅವ್ರು ಕೊಟ್ಟಂತಹ ಸ್ಪೀಡು ಮತ್ತು ದೂರವನ್ನು ಕೊಟ್ಟಾರಂತಂದ್ರೆ ನಾನು ಟೈಮನ್ನು ಕಂಡುಹಿಡಿಬೇಕು. ಫಸ್ಟಿಗೆ ಯಾರ್ದು? ಪ್ರಿಯಾ ಅವ್ರದ್ದು ಕಂಡುಹಿಡಿದ್ರಿ. ಓಕೆ, ಪ್ರಿಯಾ ಅವ್ರದ್ದು ಏನು ಮಾಡ್ಯಾರ? 5 ನಿಮಿಷಗಳಲ್ಲಿ ಎಷ್ಟು ಹೋಗ್ಯಾರ? 6 km/h ಹೋಗ್ಯಾರ. ನನಗೆ ಟೈಮ್ ಬೇಕಾಗಿತ್ತಂದ್ರೆ ಏನು ಮಾಡ್ತೀರಿ? ಡಿವೈಡೆಡ್ ಬೈ 6 ಅಂದ್ರೆ 5 ನಿಮಿಷ ಕೊಟ್ಟಾರಂತಂದ್ರೆ ನಾ ಈಗ ಏನು ಮಾಡತ್ತೀನಿ? ಅದನ್ನ ಅವರ್ ಒಳಗೆ ಕನ್ವರ್ಟ್ ಮಾಡತ್ತೀನಿ. ಯಾಕೆ ಹೇಳ್ರಿ? ನಮ್ಮದು ಕೊಟ್ಟಂಥದ್ದು km/h ಅದ. ಆವಾಗ ನಾನು ಏನು ಮಾಡಬೇಕು? ನಾನು km/h ಒಳಗಿದ್ದನ್ನ ಕನ್ವರ್ಟ್ ಮಾಡಬೇಕು, ಅವರ್ ಒಳಗೆ ಕನ್ವರ್ಟ್ ಮಾಡಬೇಕು. 5/60 ಅಂತಂದಾಗ ಎಷ್ಟಾಯಿತು? ಸಿಂಪ್ಲಿಫೈ ಮಾಡಿದ ಮೇಲೆ ಎಷ್ಟಾಯಿತು? 5 1 5 12 ಅಂದ್ರೆ ಅವ್ರ ಟೈಮ್ ಎಷ್ಟು ಬಂತು? 1/12 hours. ಈಗ ಡಿಸ್ಟೆನ್ಸ್ ಕಂಡುಹಿಡಿಯೋದು ಎಷ್ಟು ಬಂತು? ಡಿ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂದರೆ ಎಷ್ಟು ಬಂತು? 6 × 1/12 ಅಂತಂದಾಗ 1/2 ಅಂದರೆ ಎಷ್ಟು ಬಂತು? 0.5 ಕಿಲೋಮೀಟರನ್ನು ಅವರು ಏನು ಮಾಡ್ಯಾರ? ಕ್ರಮಿಸ್ಯಾರ. ಓಕೆ, ಇಷ್ಟು ಮುಗಿತಾ ಇದೆ. ಯಾರ್ದು? ಪ್ರೀತಿ ಅವ್ರದ್ದು ಮುಗಿತಿದ್ದು 0.5. ಅವ್ರದ್ದು ಕೇಳಿದ್ದೇನು? ಪಾರ್ಥ ಅವ್ರದ್ದು ಕೇಳ್ಯಾರ. ನಾವು ಇದನ್ನು ಯಾಕೆ ಮಾಡಿದ್ದೀವಿ? ನಮಗಲ್ಲೇ ಟೈಮ್ ಗೊತ್ತಿರಲಿಲ್ಲ, ಸೊ ಅದಕ್ಕೋಸ್ಕರ ನಾನು ಮಾಡಿದ್ದು. ಓಕೆ, ಈಗ ಇದೇ
ಇವರ ಪ್ರಿಯಾ ಅವರನ್ನು ಕ್ರಮಿಸ್ಯಾರ ಅಂತ ಹೇಳಿ ಎಷ್ಟು ದೂರ ಅಂತ ನನಗೆ ಗೊತ್ತೈತೇನು, ಆ ದೂರ ನಾ ಇದನ್ನು ಮಾಡಿದ ನಂತರ ಪಾರ್ಥ ಅವ್ರದ್ದು ಕಂಡಿಡಿದ್ಮೇಲೆ ನಂಗೆ ದೂರ ಸಿಕ್ತು. ಈಗ ನಾ ಅದನ್ನು ಪ್ರಿಯಾ ಅವ್ರದ್ದು ಮಾಡಿದ ಮೇಲೆ ನಮಗೆ ದೂರ ಸಿಕ್ತು. ಇನ್ನು ಪಾರ್ಥನ ಮಾಡಬೇಕು ಈ ದೂರ ಇಟ್ಕೊಂಡು, ಯಾಕೆ ಹೇಳಿದ್ರೆ ಅವ್ರು ಕ್ರಮಿಸಿದ ದೂರ ಸಿಕ್ತು ನನಗೆ. ಓಕೆ, ನೆಕ್ಸ್ಟ್ ತೊಗೊಂಡ್ರಿ, ಇಲ್ಲಿವರೆಗೂ ಅರ್ಥ ಆಯಿತು. ನೆಕ್ಸ್ಟು ಈಗ ಪಾರ್ಥಂದು ಮಾಡಿ. ಪಾರ್ಥ ಅವರು ಎಷ್ಟದ 4 ನಿಮಿಷ ಐತಲ್ಲ, ಅದನ್ನು ಏನು ಮಾಡ್ಬೇಕು ನಾನು ಅವರ್ ಒಳಗೆ ಮಾಡಬೇಕು. 4/60 ಅಂತಂದಾಗ ಎಷ್ಟು ಬಂತು, 1/15 ಅವರ್ಸ್ ಬಂತು. 1 ಡಿವೈಡೆಡ್ ಬೈ ಎಷ್ಟು ಬಂತು, 15 ಬಂತು. ಈಗ ಸ್ಪೀಡ್ ಕಂಡಿಡಿ ಅಂದಾರಲ್ಲ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಈ ಟಾಪಿಕ್ ಹೇಳಿದ್ದೀನಿ, ತೆಗೆದು ಒಂದು ಸಲ ನೋಡಿರಿ. ಆಮೇಲೆ ಎಷ್ಟದ ಡಿಸ್ಟೆನ್ಸು 0.5 ಕಿಲೋಮೀಟ್ರ್, ಅಲ್ಲಿ ಪ್ರಿಯಾ ಅವ್ರದ್ದು ನಾವು ಕಂಡುಹಿಡ್ತೀವಿ. ಈಗ ಟೈಮ್ ಇವಂದು ಎಷ್ಟು 1/15. ಇದು ರೆಸಿಪ್ರೊಕಲ್ ಆದಮೇಲೆ 0.5 ಇಂಟು 15 ಮೇಲೆ ಹೋದ್ರೆ ಮಲ್ಟಿಫಿಕೇಷನ್ ಆಗುತ್ತೆ. ಅಂದರೆ ಎಷ್ಟು ಬಂತು, 15 ಎಷ್ಟು 75 ಬಂತು. ಅದರ 0.5 ಒಂದು ಅಂಕೆ ಆದಮೇಲೆ 1 ಅಂಕೆ ಆದಮೇಲೆ ಪಾಯಿಂಟ್ ಅದ. ಅಂದ್ರೆ ಇವಂದು ವೇಗ ಎಷ್ಟು ಬಂತು ರೀ, 7.5 km/h. ಇದು ನಮ್ಮದು ಆನ್ಸರ್. ನೋಡಿರಿ ಎಷ್ಟು ಕೊಟ್ಟಾನ. ಇಷ್ಟೆಲ್ಲ ಮಾಡಬೇಕು. ನಿಮಗೆ ಡಿಟೇಲಾಗಿ ಹೇಳಿನಿ, ನಿಮಗೆ ನ್ಯಾಕಿತ್ತ ತಿಕ್ಕೋರಿ, ನಿಮಗೆ ಪ್ರಾಕ್ಟೀಸ್ ಮಾಡಿದ್ದು ನಿಮಗೆ ತಲೆ ಒಳಗಿತ್ತಂದ್ರೆ ನೀವು ಮಾಡೇ ಇರ್ತೀರಿ ಡೈರೆಕ್ಟಾಗಿ. ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದೆ ಅಷ್ಟೇ. ಎಷ್ಟು ಬಂತು, 7.5. ಆಪ್ಷನ್ ನಂಬರ್ ಸಿ ನೋಡಿರಿ. ಇವು ಸೆಕ್ಷನ್ ಸಿ ಅಂಥೇಳಿ ಮ್ಯಾಥಮೆಟಿಕಲ್ಲಿ ನಿಮಗೆ ಮಾಡೆಲ್ ಕ್ವಶನ್ ಪರಲ್ಲಿ ಕೊಟ್ಟಂತಹ ಪ್ರಶ್ನೆಗಳು 15. ಇನ್ನು ಸೆಕ್ಷನ್ ಡಿ ಅಂತ ಹೇಳಿದ್ದು ಅದು ಏನು ಮಾಡಿರ್ತಾರೆ ಹೇಳ್ರಿ, ಇಲ್ಲಿ ರೀಸನಿಂಗ್ ಬಂದಿರುತ್ತೆ. ಏನು ಬರುತ್ತೆ ರೀ, ರೀಸನಿಂಗು. ಓಕೆ, ರೀಸನಿಂಗ್ ಇಲ್ಲಿ ಎಷ್ಟು ಅದಾವ ಕ್ವಶನ್, ಯಾವ ಥರ ಅದಾವ ನೋಡೋಣ್ರಿ. ಫಸ್ಟ್ ಕ್ವಶನ್ ಏನು, ಒಂದು ಸರಣಿಯನ್ನು ಕೊಟ್ಟಾರ. ಇಲ್ಲಿ ಏನು ಕೊಟ್ಟಾರ ಅಂದರೆ ಇದೊಂದು ಸರಣಿ. ಓಕೆ, ಇದೊಂದು ಸರಣಿ. ಇದಕ್ಕಿಂತ ಮುಂಚೆನೂ ಇಲ್ಲದರೆ ಮತ್ತು ಹಾಂ, ಇದೊಂದು ಸರಣಿ ಒಳಗೆ ಕೊಟ್ಟಾರ. ಅವ್ರೇನು ಕೇಳಾರ, ತನ್ನ ತಕ್ಷಣದ ಮೊದಲು ಸಂಖ್ಯೆ ಅಂದ್ರೆ ಅವ್ರೇನು ಹೇಳ್ತಾರೆ ಇಲ್ಲಿ ಬರಿತೀನಿ, ಮೊದಲು ಸಂಖ್ಯೆ ಅಂತಂದಾರೆ. ಓಕೆ, ಸಂಖ್ಯೆ. ಆಮೇಲೆ ಮಧ್ಯದಲ್ಲಿ ಏನೈತಿ ನೋಡೋಣ. ಆಮೇಲೆ ತನ್ನ ಮೊದಲು ಸಂಖ್ಯೆ ತಕ್ಷಣದ ನಂತರ, ಇದರ ಮೊದಲು ಸಂಖ್ಯೆ ನಂತರ ಏನೈತ್ರಿ, ಸಂಕೇತ ಅಂದ್ರೆ ಚಿಹ್ನೆ ಇರುವಂತಹ ಎಷ್ಟು ಸಂಖ್ಯೆಗಳದಾವ. ಇಲ್ಲಿ ಕೂಡ ಸಂಖ್ಯೆನ ಇರಬೇಕು. ಇದು ಸಂಖ್ಯೆ. ಇವೆರಡು ಏನು, ಫಸ್ಟಿಗೆ 2 ಸಂಖ್ಯೆ ಇರಬೇಕು, ಒಂದು ಸಂಕೇತ ಇರಬೇಕು. ಅದಾದಮೇಲೆ ಅಂಥವು ಎಷ್ಟು ಅದಾವ ಅಂತ ಕೇಳ್ತಾರೆ. ಅವ್ರು ಕೊಟ್ಟಂಥದ್ದು ಕನ್ಫ್ಯೂಸ್ ಮಾಡ್ಕೋದು. ಅವ್ರು ಕೊಟ್ಟಂಥದ್ದು ಫಸ್ಟಿಗೆ ನೀವು ಡೀಟೇಲಾಗಿ ಬರಿಬೇಕು. ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ. ಹಾಂ, ತಕ್ಷಣದ ಮೊದಲು ಸಂಖ್ಯೆ. ಓಕೆ, ಫಸ್ಟ್ ಏನಿರಬೇಕು, ಸಂಖ್ಯೆ ಇರಬೇಕು. ತಕ್ಷಣದ ನಂತರ ಏನಿರಬೇಕು, ಸಂಕೇತ. ಓಕೆ, ಆಮೇಲೆ ಹೊಂದಿರುವಂತಹ ಸಂಖ್ಯೆ ಎಷ್ಟದವ ಗೊತ್ತಾಯಿತು ಈಗಾದ್ರೆ. ಹಾಂ, ಅಂದ್ರೆ ಮೊದಲು ಸಂಖ್ಯೆ, ಆಮೇಲೆ ಸಂಖ್ಯೆ, ಆಮೇಲೆ ಸಂಕೇತ. ಅಂಥವು ಇರುವಂಥವ ಎಷ್ಟು ಅದಾವು ಅಂತ ಕೇಳತ್ತಾರ. ನೋಡೋಣ ಎಷ್ಟದ. ಓಕೆ, ನೋಡಿರಿ ಯಾವ್ಯಾವ ಅದಾವ. ಫಸ್ಟಿಗೆ ನಾನು ಮಾರ್ಕ್ ಮಾಡಿಕೊಂಡು ನಿಮಗೆ ಬರಿತಾ ಹೋಗ್ತೀನಿ. ಫಸ್ಟ್ ನೋಡಿರಿ, ಮೊದಲು 2 ಸಂಖ್ಯೆ ಇರಬೇಕು. ಫಸ್ಟ್ 2 ಸಂಖ್ಯೆ ಇಲ್ಲಿ ಅದಾವ, ಅವ ಆನ್ಸರ್. ನಮ್ಮ ಆನ್ಸರ್ ಫೈನಲ್ ಅವ. ಫಸ್ಟ್ 2 ಸಂಖ್ಯೆ ಇದ್ದ ಅವ ಆನ್ಸರು. ಇಲ್ಲಿ ಅದಾವನು ಇಲ್ಲ, ಇಲ್ಲೇ ಐತೆ ನೋಡಿರಿ. ವೇಟ್, ಇಲ್ಲೈತಿ ಕಲರ್. ಹಾಂ, ಇಲ್ಲೈತಿ ಇದು ಒಂದು. ಆಮೇಲೆ ಅದರ ನೆಕ್ಸ್ಟು, ಆಮೇಲೆ ಇಲ್ಲಿಲ್ಲ, ಆಮೇಲೆ ಇದೊಂದು, ಆಮೇಲೆ ಇದೊಂದು. ಎಷ್ಟು ಅದಾವ ಟೋಟಲು? 3 ಅದಾವ. ಅವು ಯಾವ್ಯಾವ ಅದಾವ ಅಂತೇಳಿ ಇನ್ನೊಂದು ಸಲ ನಾನು ಈ ಕಡೆ ಬರೀತೀನಿ ನೋಡಿರಿ. 5 1 ಹ್ಯಾಶ್, ಆಮೇಲೆ 6 2 ಆ್ಯಂಡ್ ಆಮೇಲೆ 2 1 ಹ್ಯಾಶ್. ನಂಗೆ ಟೈಮ್ ಇತ್ತಂದ್ರೆ ಈ ರೀಸನಿಂಗ್ ಸಂಬಂಧಪಟ್ಟಂತೆ ಇವು ಯಾವ್ಯಾವ ಕ್ವಶನ್ಸ್ ಬಂದವು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಕ್ವಶನ್ ಮಾಡ್ತೀನಿ. ನಿಮ್ಗೆ ಬೇಕಿದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಓಕೆ, ಇವು 3 ಅದಾವ. ಅಂದರೆ ಎಷ್ಟು ಅದಾವ ಟೋಟಲ್ ನಮಗೆ? 3 ಅಂಥವು. ಎಷ್ಟು ಅದಾವ ರೀ? 3. ಇದೇ ಆನ್ಸರ್. ಡನ್. ಓಕೆ, ಕ್ವಶನನ್ನು ಅಂಡರ್ಸ್ಟ್ಯಾಂಡಿಂಗ್ ವೆರಿ ಈಸಿ ಇರ್ತಾವೆ. ಆದ್ರೆ ನೀವು ಅಲ್ಲಿ ಟೆನ್ಷನ್ ಮಾಡ್ಕೋಬಾರ್ದು. ಎಕ್ಸಾಮಲ್ಲಿ ವೆರಿ ಕೂಲಾಗಿ ಬರಿಬೇಕು. ಓಕೆ, ನೆಕ್ಸ್ಟ್, ಈ ಕೆಳಗಿನ ಸರಣಿಯಲ್ಲಿ ಇರುವಂತಹ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವಂಥದ್ದು ಯಾವುದು ಅಂತ ಒಂದು ಸೀರೀಸ್ ಅದ.
ಓಕೆ, ಸಿರೀಸನ್ನು ಫಸ್ಟಿಗೆ ಬರೀನಿ. ಏನದ ರೀ ಸಿರೀಸು ಬರೀನಿ ಫಸ್ಟಿಗೆ. F2, ಆಮೇಲೆ I6, ಆಮೇಲೆ L10, ಆಮೇಲೆ O14, 0 ಅಲ್ಲ O8, ಆಮೇಲೆ ಕ್ವಶನ್ ಮಾರ್ಕ್, ಆಮೇಲೆ U22. ನಂಗೆ ನಂಬರ್ಸ್ ಬೇಕಾಗಿಲ್ಲ. ನನಗೆ ABCD ಕೊಟ್ಟಾರಲ್ಲ ಅವುಗಳನ್ನ ಕಂಡುಹಿಡಿದ್ರೆ ಮುಗಿದೋಯ್ತು. ಈಗ F ಐತಿ, F ಆದಮೇಲೆ I ಬಂದದ. ಓಕೆ, ಅಂದ್ರೆ ಪ್ಲಸ್ ಎಷ್ಟು ಮಾಡ್ಯಾರ? +2 ಮಾಡ್ಯಾರ ನೋಡಿರಿ. F ಆದಮೇಲೆ ಯಾವುದು? F ಆದಮೇಲೆ GH 2 ಬಿಟ್ಟಾರ, 3 ತೊಗೊಂಡಾರ. +2 ಮಾಡಿದ್ರೆ +2 ಆದಮೇಲೆ ಮತ್ತು ನೆಕ್ಸ್ಟ್ ಯಾವುದು ಲೆಟರ್ ಬರುತ್ತೆ ಅದನ್ನು ತೊಗೊಂಡಾರ. ಹೌದಾ? ಇಲ್ಲಿ ನೋಡ್ರಿ ನಂಬರ್ಸ್ ಬೇಡ, ನಂಗೆ ನಂಬರ್ಸ್ ಬೇಕಾಗಿಲ್ಲ. ನಂಬರ್ಸ್ ಬಿಟ್ಟುಬಿಟ್ಟು ನಂಬರ್ ತಲೆ ಕೊಡೋರು. ನೆಕ್ಸ್ಟು I ಆದಮೇಲೆ L ತೊಗೊಂಡಾರ. IJK ಬಿಟ್ಟಾರ 2, ಇಲ್ಲಿ +2 ಮಾಡ್ಯಾರ. ಓಕೆ, ನೆಕ್ಸ್ಟ್ L ಆದಮೇಲೆ O ತೊಗೊಂಡಾರ, ಇಲ್ಲಿ +2 ಮಾಡ್ಯಾರ. ಈ O ಆದಮೇಲೆ ನಾ 2 ಬಿಟ್ಟು 3ನೇ ಲೆಟರ್ ತೊಗೋಬೇಕು. ಯಾವ್ದು ಬರುತ್ತೆ ರೀ? O ಆದಮೇಲೆ ಯಾವುದು? PQ ಬಿಡ್ರಿ, ಯಾವ್ದು ಬಂತು? R ಬರ್ತೈತಿಲ್ಲ. R ಎಲ್ಲೈತೆ ನೋಡಿ ಆಪ್ಷನ್ದಾಗ? 1 ಐತನ? ಎಸ್, 1 ಇದ್ರೆ ಆನ್ಸರ್ ಮುಗೀತು ನಮಗೆ. ನಂಬರ್ಸ್ ನೋಡೋದು ಕೊಳಮಿಲ್ಲ, ನಂಬರ್ಸ್ ನೋಡುವ ಅವಶ್ಯಕತೆ ಇಲ್ಲ. R ಆದಮೇಲೆ +2 ಮಾಡಿದ್ರೆ U ಬರ್ತೈತಿಲ್ಲ ನೋಡ್ರಿ, ಬಂದೇ ಬರುತ್ತೆ. ಹೌದಾ? ಅಂದ್ರೆ ನಮ್ಮದು ಕರೆಕ್ಟು. ಈಗ ಸರ್ ನಂಬರ್ ಈಗ 2 ಆಪ್ಷನ್ ಇದ್ದು ಅಂದ್ರೆ ಹೆಂಗೆ ಮಾಡೋದು ಸರ್? ಅವಾಗ ಹೆಂಗೆ ಮಾಡೋದು ರೀ? ಅವಾಗ ಅಂತಂದ್ರೆ ಏನು ಮಾಡಬೇಕು? ಮುಚ್ಕೊಂಡು ಮುಂದಿನ ಸ್ಟೆಪ್ ಮಾಡ್ಕೋತ ಹೋಗ್ಬೇಕು ರೀ. ಹೌದಿಲ್ಲ? ಅವಾಗ 2 ಆಪ್ಷನ್ ಇದ್ದರೆ ಏನು ಮಾಡ್ಬೇಕು? ನಂಬರ್ಸ್ ನೋಡ್ಬೇಕು. 2 ಆದಮೇಲೆ 6 ಆಗೈತೆ ಅಂದ್ರೆ ಎಷ್ಟು ಮಾಡ್ಯಾರ? +4 ಮಾಡ್ಯಾರ. 6 ಆದಮೇಲೆ 10 ಆಗೈತೆ ಅಂದ್ರೆ ಇಲ್ಲಿ +4 ಮಾಡ್ಯಾರ. 10 ಆದಮೇಲೆ 14 ಅಂದ್ರೆ ಇಲ್ಲಿ +4 ಮಾಡ್ಯಾರ. ಇಲ್ಲಿ 14ಕ್ಕೆ +4 ಮಾಡಿರಿ, ಎಷ್ಟು ಬರುತ್ತೆ? 18. R18 ಅದ ಇಲ್ರಿ ಇಲ್ಲಿ. ಡನ್. ವೆರಿ ಇಂಪಾರ್ಟೆಂಟ ಸಿರೀಸ್ ಬಗ್ಗೆ. ಡನ್. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್. ಒಂದ್ಸಲ ನೀವು ಕ್ವಶನನ್ನು ನೋಟ್ ಮಾಡ್ಕೋರಿ. ಯಾರಿಗೆ ನೀವು ಟೆಸ್ಟ್ ಅಟೆಂಡ್ ಮಾಡಿಲ್ಲ ಅವರು ಒಂದ್ಸಲ ಹೋಗುವಾಗ ಸೊಲ್ಯೂಷನ್ ಮಾಡ್ಕೊಂಡು ಹೋಗ್ರಿ. ಇದೇ ಥರ ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳು ಬಹಳ. ಓಕೆ, ಡನ್. ಥರ್ಡ್ ಕ್ವಶನ್ ಏನದ ರೀ? ಇದ್ರ ಮೇಲೆ ಅದ ನೋಡ್ರಿ. ಯಾವುದು? ಡಿಕೋಡಿಂಗ್. ಈ ಗೋಟ್ ಎಂಬ ಪದವನ್ನು ATGO ಎಂದು ಬರ್ತಾರೆ. ಫಸ್ಟಿಗೆ ನಾ ಇಲ್ಲಿ ಬರೀತೀನಿ. ಯಾವುದು? ಗೋಟ್ ಅಲ್ಲ, GOAT. ಗೋಟನ್ನು ಏನು ಬರ್ತಾರೆ? ATGO. ಒಂದು ವಿಚಾರ ಮಾಡಿರಿ, 3 ಬರಿತೀನಿ. ಫಸ್ಟಿಗೆ 2 ಬರಿತೀನಿ ನೋಡ್ರಿ. ಆಮೇಲೆ ನೆಕ್ಸ್ಟ್ ಏನು ಕೊಟ್ಟಾರಿ? PANEಯನ್ನು ಏನು ಬರ್ತಾರೆ? NEPA ಅಂತ ಬರ್ತಾರೆ. ಅವ್ರು ಕೊಟ್ಟದ್ದೇನಿವಾಗ ಅದನ್ನು ಲಾಸ್ಟಿಗೆ ಬರ್ತೀನಿ. FORT ಹೇಗೆ ಬರೀತೀರಿ ಅಂತ ಕೊಟ್ಟಾರೆ. ಒಂದು ವಿಚಾರ ಮಾಡಿರಿ, ಇಲ್ಲಿ ಇರುವಂತಹ ಅಕ್ಷರಗಳೇ ಇಲ್ಲಿ ಕೆಳಗದಾವೆ. ಹೌದಾ? ಇಲ್ಲಿ ಇರುವಂಥವು ಇಲ್ಲಿದಾವೆ. ಅಂದ್ರೆ GO ಅಂದರೆ ಸ್ಟೇಟ್ ಐತಿ, ಅದನ್ನು ತಂದು ಇಲ್ಲಿ ಬರ್ದಾನ. ಹೌದಾ? ನೆಕ್ಸ್ಟ್ ಈ ATಯನ್ನು ಇಲ್ಲಿ ನೆಕ್ಸ್ಟ್ ಬರ್ದಾನ. ಹೌದೋ ಇಲ್ಲೋ ಅಂತಂದಾಗ ಮಾರ್ಕನ್ನು ನೀವು ಇನ್ನೊಂದು ಸಲ ಮಾಡ್ತೀವಿ. ಇಲ್ಲಿ ಹಿಂಗೆ ಬರ್ದಾನ. ಕಲರ್ ಬರಿತೀವಿ ನೋಡ್ರಿ, ನಿಮ್ಗೆ ಅರ್ಥ ಆಗಲಿ. ಓಕೆ, ಫಸ್ಟಿಗೆ ನೋಡ್ರಿ, ಈ GO ಇಲ್ಲಿ ಐತಿ, ಇದನ್ನು ಇಲ್ಲಿ ಬರ್ದಾನ. ಓಕೆ, ನೆಕ್ಸ್ಟ್ AT ಇಲ್ಲಿ ಐತಿ, ಇದನ್ನು ಇಲ್ಲಿ ಬರ್ದಾನ. ನೆಕ್ಸ್ಟ್ ನೋಡ್ರಿ, ಇಲ್ಲಿ PA ಅನ್ನೋದು ಫಸ್ಟ್ ಐತಿ, ಅದನ್ನು ಲಾಸ್ಟಿಗೆ ಬರ್ದಾನ. ಓಕೆ, ನೆಕ್ಸ್ಟು NE ಅನ್ನೋದನ್ನು ಲಾಸ್ಟ್ ಐತಿ, ಫಸ್ಟ್ ಬರ್ದಾನ. ಈಗ ಅವ್ರು ಕೊಟ್ಟಂಥದ್ದೇನು? ಪೋರ್ಟ್ ಅನ್ನೋದು, ಅದನ್ನು ಕೂಡ ನಾನು ಇದೇ ರೀತಿ ಬರಿಬೇಕು. ಓಕೆ, ಫಸ್ಟಿಗೆ ಏನು ಬರಿಬೇಕು? ನಾನು RT ಅನ್ನೋದನ್ನು RT ಇಲ್ಲಿ ಬರಿಬೇಕು. ಓಕೆ, ನೆಕ್ಸ್ಟು FO ಐತಿ, ಅದನ್ನು FO ಕೊನೆಯಲ್ಲಿ ಬರಿಬೇಕು. ಇದು ನಮ್ಮದು ಆನ್ಸರು. RT FO ಹೇಳಿದ್ರಿ. ಫಸ್ಟ್ RT FO ಕೊಟ್ಟಾನ, ಆದರೆ ಇದಲ್ಲ. RT FO ಇದು ನಮ್ಮದು ಫೈನಲ್ ಆನ್ಸರ್. ಡನ್. ಗೊತ್ತಾಯಿತು? ವೆರಿ ಸಿಂಪಲ್ ಇರ್ತಾವೆ. ಫಸ್ಟಿಗೆ ಡಿಕೋಡಿಂಗಲ್ಲಿ ಎಷ್ಟು ಈಸಿ ಅದಾವಲ್ಲ ನೋಡ್ಕೊಂಡು ಹೋಗಿ. ಫಸ್ಟಿಗೆ ಕೊಟ್ಟಂತಹ ಲೆಟರ್ಸ್ ಅಲ್ಲೇ ಅದಾವೋ ಇಲ್ಲೋ, ಅಲ್ಲೇ ಇದ್ದು ಅಂದ್ರೆ ನಿಮ್ದು ಆನ್ಸರ್ ಸಿಕ್ಕಲ್ಲ. ಅಲ್ಲಿ ಇರಲಿಲ್ಲ ಅಂದ್ರೂ ಅಲ್ಫಾಬೆಟಿಕಲ್ ನಿಮಗೆ ಬರಬೇಕು. ABCD ಸ್ಟಾರ್ಟಿಂಗ್ 1 to 26 ಯಾವಾಗ ಎಸ್ನೇ ನಂಬರ್ ಬರ್ತಾವೆ ಅವೆಲ್ಲ ಗೊತ್ತಿರಬೇಕು. ಡನ್. ಓಕೆ, ನೆಕ್ಸ್ಟ್
ಆಂಗ್ಲ ಶಬ್ದಕೋಶದ ಅನುಕ್ರಮದಲ್ಲೇ ಜೋಡಿಸು ಅಂತ ನಾನು ಅಂದ್ರೆ 5 ಶಬ್ದಗಳದಾವ. ಏನೇನದಾವ ಫಸ್ಟಿಗೆ ಬರೀತೀನಿ. ರ್ಯಾಟ್, ಆಮೇಲೆ ಜೋಟ್, ಗೆಟ್, ಬರೀತೀನಿ ಇನ್ನೊಮ್ಮೆ, ವೇಟ್ ಮಾಡಿರಿ. ಹಾಂ, ಏನೇನು ಕೊಟ್ಟಾನ ನೋಡ್ರಿ. ಆರ್ ಎ ಟಿ ಕೊಟ್ಟಾನ, ಆಮೇಲೆ ಜೆ ಒ ಟಿ ಕೊಟ್ಟಾನ, ಆಮೇಲೆ ಜಿ ಇ ಟಿ ಕೊಟ್ಟಾನ, ಆಮೇಲೆ ವೈ ಒ ಯು ಕೊಟ್ಟಾನ, ಕೊನೆಯಲ್ಲಿ ಯಾವ್ದು ಕೊಟ್ಟಾನ, ಕೌ ಕೊಟ್ಟಾನ. ಇದ್ರೊಳಗೆ ಫಸ್ಟ್ ಯಾವ್ದು ಬರುತ್ತೋ ಅಲ್ಫಾಬೆಟಿಕಲಿ ಬರೀರಿ ಅಂತ. ಭಾಳ ಈಸಿ ನೋಡಿರಿ. ಫಸ್ಟಿಗೆ ಈಗ ನಂಬರ್ಸ್ ಹಾಕ್ಕೊಂಡ್ರಿ. ಇದು 1 2 3 4 ಇದು 5ನೇದು. ನೋಡಿರಿ ಫಸ್ಟಿಗೆ ಯಾವ್ದು ಬರ್ತೈತಿ ಅಂತ ನೋಡ್ಕೊಂಡು. ಫಸ್ಟ್ ಎ ಬಿ ಸಿ ಡಿ ಒಳಗೆ ಫಸ್ಟ್ ಯಾವ್ದು ಬರುತ್ತೆ ರೀ. ಎ ಬೈ ಎ ಐತೇನಿಲ್ಲ, ಇಲ್ಲ. ಫಸ್ಟ್ ಲೆಟ್ರ್ ನೋಡ್ಕೊತ ಹೋಗ್ಬೇಕು ನಾವು, ಯಾವುದೂ ನೋಡೋಂಗಿಲ್ಲ. ಎಲ್ಲರೇ ಸೇಮ್ ಇದ್ದವರು ಅವಾಗ ಬೇರೆ ನೋಡ್ಬೇಕು. ಸೆಕೆಂಡ್ ಲೆಟ್ರು ಈಗ ಸಿ ಅದ ಫಸ್ಟ್, ಅಂದರೆ ಎಷ್ಟನೇ ಲೆಟ್ರು, 5ನೇ ಲೆಟ್ರ್ ಸಿ ಅದ. ಓಕೆ, ಫಸ್ಟ್ ಇದು ಬರುತ್ತೆ. ಓಕೆ, ಹಾಂ. ನೆಕ್ಸ್ಟು ಇದು ಮುಗಿತಿಲಿ, ಇದನ್ನು ಬಿಟ್ಟುಬಿಡ್ರಿ. ಮುಗೀತಂದ್ರೆ ಬಿಟ್ಟುಬಿಡ್ರಿ. ನೆಕ್ಸ್ಟು ಇದು ಬಿಟ್ಟು ಇವು 4 ತೊಗೋರಿ, ಇದು ಬಿಟ್ಟು ಇವು 4 ತೊಗೋರಿ. ಇದ್ರಾಗ ಫಸ್ಟ್ ಯಾವ್ದು ಬರುತ್ತೆ, ಫಸ್ಟ್ ಯಾವ್ದು ಬರುತ್ತೆ ನೋಡಿರಿ. ಎ ಬಿ ಸಿ ಅದ, ಎ ಮತ್ತು ಎ ಯಾವುದಿದೆ, ಜಿ ಐತೆ ನೋಡ್ರಿ. ಇಲ್ಲಿ ಜಿ ಅದ ನೋಡಿರಿ. ಅಂದರೆ ಎಷ್ಟನೇದು, 3ನೇದು. 5ಗ 3 ಎಲ್ಲಿರ ಐತೆ ನೋಡ್ರಿ ಆಪ್ಷನ್ದಾಗ. ಹಾಂ, ಇಲ್ಲಿ ಇಲ್ಲ ಅಂದರೆ ಇದು ಆಪ್ಷನ್ ಬಿಟ್ಟುಬಿಡ್ರಿ. ಹೌದಾ, ಆಪ್ಷನ್ನ ಬಿಟ್ಬಿಡ್ರಿ. ನೆಕ್ಸ್ಟ್ 3 ಆಪ್ಷನ್ ಹೋದ್ವಿ. ನೆಕ್ಸ್ಟ್ ಇದು ಹೋಯ್ತಾ. ನೆಕ್ಸ್ಟ್ ಅದು ನೋಡ್ರಿ. ಹಾಂ, ಈ 3 ಒಳಗೆ ಯಾವ್ದು ಐತೆ ನೋಡ್ರಿ. ಜೆ ಆರ್ ವೈ. ಫಸ್ಟ್ ಯಾವ್ದು ಬರುತ್ತೆ, ಜೆ ಬರುತ್ತೆ. ಅಂದರೆ ಯಾವುದು, ಸೆಕೆಂಡ್ ಒನ್ ಬರುತ್ತೆ. 3 5 3 2 ಎಲ್ಲೆಲ್ಲಿ ಐತೆ ನೋಡ್ರಿ. 5 3 2 ಅಂದರೆ ಇದ್ರಾಗಿಲ್ಲ, ಇದು ಆಪ್ಷನ್ ಹೋಯ್ತು. ಯಾಕಂದರೆ ಜಲ್ದಿ ಆನ್ಸರ್ ಸಿಗುತ್ತೆ ನಮ್ಗೆ, ಆಪ್ಷನ್ ಹೊರಗೆ ಹಾಕೊಂತ ಹೋದ್ರು. ನೆಕ್ಸ್ಟ್ ಒನ್ ಯಾವ್ದು ಬರುತ್ತೆ ಅಂತ ಕಂಡು ಹಿಡಿದ್ರೆ ಮುಗಿತು ನಮ್ದು ಆನ್ಸರು. ಯಾವುದು, ಆರ್ ಬರುತ್ತಲ್ಲ, ಅಂದ್ರೆ ಫಸ್ಟ್ ಒನ್ ಬರುತ್ತೆ. ಅಂದರೆ ಯಾವುದು 2 ಆದಮೇಲೆ 1 ಯಾವುದು, ಇದು ಬರೋಂಗಿಲ್ಲ. ಅಂದ್ರೆ ಆಪ್ಷನ್ ನಂಬರ್ ಯಾವ್ದು ಹೇಳ್ರಿ, ಎ ಅಂತಂದಂಗೆ. ಆಪ್ಷನ್ ನಂಬರ್ ಯಾವುದು, ಎ. ಲಾಸ್ಟ್ ಒನ್ ಯಾವುದು, 4th ಒನ್. ಗೊತ್ತಾಯಿತು. ವೆರಿ ವೆರಿ ಇಂಪಾರ್ಟೆಂಟ ಅಲ್ಫಾಬೆಟಿಕಲಿ ಜೋಡಿಸುವುದು. ಇಂಥ ಕ್ವಶನ್ಗಳನ್ನು ಯಾವ್ದಾವ್ದು ಹೊಸ ಕ್ವಶನ್ ಬಂದವಲ್ಲ ಇದ್ರಾಗ, ಅಂಥ ಕ್ವಶನ್ಗಳನ್ನು ಮಾಡಿ ಇನ್ನೊಂದು ಕ್ಲಾಸನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡನ್. ಗೊತ್ತಾಯಿತು. ಅಲ್ಫಾಬೆಟಿಕಲಿ ಜೋಡಿಸಿದ್ದು ಎಸ್ ಎಸ್ ಸಿ ಯಾರು ಪ್ರಿಪ್ರೇಷನ್ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಎ ಬಿ ಸಿ ಡಿ ಲೆಟರ್ಸು ಹೆಂಗೆ ಅರೇಂಜ್ ಇರ್ತಾವಲ್ಲ, ಅಲ್ಫಾಬೆಟಿಕಲಿ ಡಿಕ್ಷನರಿ ನೋಡಿದ್ರೆ ಗೊತ್ತಾಗುತ್ತೆ. ಅದ್ರೊಳಗೆ ಹೆಂಗೆ ಇರುತ್ತಲ್ಲ ಆ ರೀತಿ ಅರೇಂಜ್ ಮಾಡಂತ ಹೇಳಿದ್ದಾರೆ. ಡನ್. ಓಕೆ, ಕೊನೆಯ ಪ್ರಶ್ನೆ ನೋಡ್ರಿ ಏನದ. 4ನೇ ಇಲ್ಲಿ ಅನುಪಾತದೊಳಗೆ ಕೊಟ್ಟಾರ. ಇವುಗಳ ಸಂಬಂಧ ಅದಾವ. ಅದೇ ರೀತಿ ಇನ್ನೊಂದಕ್ಕೆ ಯಾವುದು ಸಂಬಂಧ ಅದ ಅಂತೇಳಿ ಕೇಳಿ. ವೆರಿ ಈಸಿ ಅದ, ನಿಮಗೆ ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡ್ರಿ. ಫಸ್ಟಿಗೆ ಕೊಟ್ಟದ್ದನ್ನು ಬರೀತೀನಿ. ಸಿ ಎ ಟಿ ಕ್ಯಾಟ್ ಅನುಪಾತ ಡಿ ಬಿ ಯು ಅಂದ್ರೆ ಇವೆರಡಕ್ಕೂ ಸಂಬಂಧ ಅದಾವ. ಇದಾದ ಮೇಲೆ ಯಾವುದಾದ್ರಿ ನೆಕ್ಸ್ಟ್ ಬರೀತೀನಿ. ಎಫ್ ಯು ಆರ್ಗೆ ಏನು ಸಂಬಂಧ ಐತಂತಂದ್ರೆ ಜಿ ಯು ಎಸ್ ಅದ. ಆಮೇಲೆ ಕೊನೆಯಲ್ಲಿ ನಮಗೆ ಕಂಡುಹಿಡಿ ಅಂತಂದದ್ದು ಯಾವುದೈತಿ, ಡಿ ಒ ಜಿ ಆದಮೇಲೆ ಏನು ಬರುತ್ತೆ ಅಂಥೇಳಿ ಅವ್ರು ಕಂಡುಹಿಡಿ ಅಂತಾರೆ. ವೆರಿ ಸಿಂಪಲ್ ನೋಡಿರಿ. ಇದಕ್ಕೆ ಸಂಬಂಧ ಐತೆ ಒಂದೊಂದು ಲೆಟ್ರ್ ನೋಡ್ಕೊತ ಹೋಗ್ತೀನಿ. ಫಸ್ಟ್ ಲೆಟ್ರು ಅದಕ್ಕೆ ಸಿಗಲಿಲ್ಲ ನೆಕ್ಸ್ಟ್ ಹೋಗ್ಬೇಕು. ಸಿ ಆದಮೇಲೆ ಡಿ ಹೋಗೈತೆ ಅಂದ್ರೆ +1 ಮಾಡ್ಯಾರ. ಓಕೆ, ಇದು ಮುಗೀತಾ. ನೆಕ್ಸ್ಟ್ ಎಫ್ ಆದಮೇಲೆ ಜಿ ಆಗೈತೆ ಅಂದ್ರೆ +1 ಮಾಡ್ಯಾರ. ಹೌದಾ. ನೆಕ್ಸ್ಟು ಈಗ ಡಿ ಆದಮೇಲೆ ನಾ ಏನು ಮಾಡಬೇಕು, ಫಸ್ಟ್ ಲೆಟ್ರ್ ಯಾವುದು ಒಂದು ಶಿಫ್ಟ್ ಮಾಡಬೇಕು. ಯಾವುದು, ಡಿ ಆದಮೇಲೆ ಯಾವುದು, ಇ. ಇ ಎಲ್ಲಿ ಐತೆ ನೋಡು ಫಸ್ಟ್ ಲೆಟ್ರ್ ಆಪ್ಷನ್ದಾಗ, ಆಪ್ಷನ್ ನಂಬರ್ ಸಿ ನೋಡಿರಿ. ಮುಗೀತು. ಇ ಪಿ ಎಚ್ ಒಂದು ಲೆಟ್ರ್ ಮೇಲೆ ಸಿಕ್ಕಿಬಿಡುತ್ತೆ ನಿಮಗೆ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಸಿ ನೋಡಿರಿ. ಇದು ಏನಪ್ಪ ಅಂತಂದ್ರೆ ಅವ್ರು ಕೊಟ್ಟಂತಹ ಮಾಡೆಲ್ ಟೆಸ್ಟಲ್ಲಿ ಕೊಟ್ಟಂತಹ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಲಾಸ್ಟ್ ಟೈಮಲ್ಲಿ ನೀವು ನೋಡ್ಕೊಂಡು ಹೋಗ್ಬೇಕು ಇದನ್ನೆಲ್ಲ. ಓಕೆ, ಮತ್ತೇನಾದರೂ ಕ್ವಶನ್ಸು ನಿಮಗೆ ಇದೇ ಥರ ಏನಾದರೂ ಕನ್ಫ್ಯೂಷನ್ಸ್ ಇದ್ದು ಅಂತಂದ್ರೆ ನನ್ನ ನಂಬರ್ ಐತಲ್ಲ ಅದಕ್ಕಂತೂ ನೀವು ಹಾಕಿರಿ, ನಾನು ಸೊಲ್ಯೂಷನ್ ಮಾಡಿ ಕಳಿಸ್ತೀನಿ. 2 ದಿನ ನಾನು ಫ್ರೀ ಇರಲಿಲ್ಲ, ಸೊ ಅದಕ್ಕೋಸ್ಕರ ನಿಮ್ಗೆ ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ನೈಟ್ ನೀವು ಕ್ವಶನ್ ಹಾಕಿದ್ರೆ ನೋಡೋಕ್ಕಾಗಲ್ಲ. ನಾನು ನಿಮಗೆ ನಾಳೆ ಮಧ್ಯಾಹ್ನವರೆಗೂ ನಿಮಗೆ ಮಾಡ್ತೀನಿ. ಓಕೆ, ಡನ್. ಓಕೆ,
ಈ ನಂಬರ್ ಅದ, ಇದಕ್ಕೆ ನೀವು ಮೆಸೇಜ್ ಹಾಕ್ಬೋದು. ಡನ್. ಈ ಥರದ ಪ್ರಶ್ನೆಗಳು ಬರೋ ಚಾನ್ಸಸ್ ಅದಾವ. ಇದೇ ರೀತಿ ಪ್ರಶ್ನೆಗಳು ನಾನು ಮತ್ತೆ ಮಾಡಲಿಕ್ಕೆ ನಿಮಗೆ ಸಿಕ್ಕರಂತೂ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಎಲ್ಲರೂ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿರಿ. ಟೈಮ್ ಶಾರ್ಟ್ ಅದ, ಟೆನ್ಷನ್ ಮಾಡ್ಕೊಬೇಡ್ರಿ, ಮೈಂಡ್ ಫ್ರೀ ಇಡ್ರಿ. ಓಕೆ, ಎಲ್ಲರಿಗೂ ಆಲ್ ದ ಬೆಸ್ಟ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್.